ಟ್ಯಾಟೂ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಟ್ರೈಬಲ್ ಕಮ್ಯುನಿಟಿಯಲ್ಲಿ ಹುಡುಗಿರಾಗಿ ಎಲ್ಲರೂ ಟ್ಯಾಟೂ ಹಾಕ್ತಾರೆ. ರೋಡ್ ಸೈಡ್ ಎಲ್ಲ ಮಾಡೋ ತುಂಬಾ ಪ್ರಾಪರ್ ಟ್ಯಾಟೂ ಸ್ಟುಡಿಯೋದಲ್ಲಿ ಸ್ಟ್ಯಾಂಡರ್ಡ್ ಇಂಕ್ ಯೂಸ್ ಮಾಡ್ತಾರೆ. ಹೈಜೀನ್ ತುಂಬಾ ಇಂಪಾರ್ಟೆಂಟ್. ಇಲ್ಲ ಜಾತ್ರೆಗಳೆಲ್ಲ ನಾವು ನೋಡ್ತೇವೆ ಸೇಫ್, ಬೀಚ್ ಸೈಡ್ ಅಲ್ಲಿ ಅಷ್ಟೊಂದು ಸೇಫ್ ಅಲ್ಲ. ಸೊ ವರ್ಕ್ ಸ್ಟೇಷನ್ ಕಂಪ್ಲೀಟ್ ಹೈಜೀನ್ ಮಾಡ್ತೇವೆ. US ಇಂದಲೇ ನಾವು ಜಾಸ್ತಿ ಇಂಪೋರ್ಟೇ ಮಾಡೋದು ಇಂಕ್ ಗಳೆಲ್ಲ. ಕರೆಕ್ಟ್ ಆದ ಒಂದು ಒಳ್ಳೆ ಸ್ಕಿನ್ ಅಲ್ಲಿ ಮಾತ್ರ ಕಲರ್ ಟ್ಯಾಟೂ. ಬ್ರೈಟ್ ಸ್ಕಿನ್. ಸೊ ಅದು ಡೀಪ್ ಆಗಿ ಬ್ಲಡ್ ಗೆ ಕನೆಕ್ಟ್ ಆಗ್ತದಾ? ಸ್ಕಿನ್ ಅಲ್ಲಿ 3 ಲೇಯರ್ ಇದೆ. ಒಂದು ಕವರ್ ಅಪ್ ಟ್ಯಾಟೂ ಮಾಡ್ತೇವೆ ನಾವು. ಪ್ರಾಪರ್ ಲೇಸರ್ ಮಾಡುವವರಲ್ಲಿಗೆ ಹೋದ್ರೆ ಬೆಟರ್. ಈಗ ಟ್ಯಾಟೂ ಅಲ್ಲಿ ಹೇಳೋದಾದ್ರೆ ಟ್ರೈಬಲ್, ಆಮೇಲೆ ಓಲ್ಡ್ ಸ್ಕೂಲ್, ನ್ಯೂ ಸ್ಕೂಲ್, ಆಮೇಲೆ ಮಾಂಗಾ ಟೈಪ್, ಮೈಕ್ರೋ ರಿಯಲಿಸಂ. ಇಬ್ರು ಸ್ಟಾರ್ಟ್ ಮಾಡಿದ್ದು ಟ್ಯಾಟೂ ಸ್ಟುಡಿಯೋ. ಸೊ ನಾವು ಪಾರ್ಟ್ ಟೈಮ್ ಆಗಿ ಟ್ಯಾಟೂ ಸ್ಟಾರ್ಟ್ ಮಾಡಿದ್ದು ಮಂಗಳೂರಲ್ಲಿ. ಪರ್ಪಲ್ ಮಂಕ್ ಅಂದ್ರೆ ನಿಮ್ಮ ಸ್ಟುಡಿಯೋದ ಹೆಸರು. ವಿ ವರ್ ಲುಕಿಂಗ್ ಫಾರ್ ಸಮಥಿಂಗ್ ಯೂನಿಕ್ ನೇಮ್. ಕಂಪ್ಲೀಟ್ ಸ್ಯಾನಿಟೈಸ್ ಮಾಡ್ತಾರೆ ಅಷ್ಟು ಏರಿಯಾ. ಇದು ಫುಲ್ ಜೆಟ್ ಬ್ಲಾಕ್ ಒಳ್ಳೆದಾದ ಔಟ್ಲೈನ್ ಮತ್ತೆ ಡಾರ್ಕ್ ಶೇಡಿಂಗ್ ಗೆ ಬೆಟರ್. ಫೈನಲಿ ನಾವೀಗ ಟ್ಯಾಟೂ ಸ್ಟಾರ್ಟ್ ಮಾಡ್ಲಿಕ್ಕಿದ್ದೇವೆ. ಹಲೋ ನಮಸ್ತೆ ಫ್ರೆಂಡ್. ಟ್ಯಾಟೂ ಹೇಳಿದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಎಲ್ರಿಗೂ ತನ್ನ ಒಂದು ಬಾಡಿಯಲ್ಲಿ ಒಂದು ಟ್ಯಾಟೂ ಹಾಕ್ಬೇಕಂತ ಹೆಚ್ಚಿನವರಿಗೆ ಆಸೆ ಇರ್ತದೆ. ಟ್ಯಾಟೂ ಮಾಡೋದು ನಿಜವಾಗಿ ಒಳ್ಳೆಯದಾ, ಅಥವಾ ಟ್ಯಾಟೂ ಮಾಡಬೇಕಂದ್ರೆ ನಾವು ಏನೆಲ್ಲ ಜಾಗ್ರತೆ ವಹಿಸಬೇಕು, ಟ್ಯಾಟೂ ಮಾಡೋದು ಹೇಗೆ, ಮತ್ತು ಟ್ಯಾಟೂ ಮಾಡುವಾಗ ಯಾವ ಆರ್ಟಿಸ್ಟ್ ಒಳ್ಳೆಯದು, ಮತ್ತು ಟ್ಯಾಟೂ ಎಲ್ಲಿ ಮಾಡಬೇಕು, ಎಷ್ಟು ಹೈಜಿನಿಕ್ ಆಗಿರಬೇಕು, ಟ್ಯಾಟೂ ಮಾಡುವ ವಿಧಾನ ಮತ್ತು ಟ್ಯಾಟೂ ಮಾಡೋ ಮೆಥಡ್, ಸೊ ಎಲ್ಲರ ಬಗ್ಗೆ ಒಳ್ಳೆಯದಾದ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಸೊ ನಮ್ಮೊಂದಿಗೆ ಪುನೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬರ್ತಿದ್ದಾರೆ ವಿಕಾಸ್ ಅಮಲಮಗುರು. ಇವರು ಇದರ ಮೊದಲು ಚಾರ್ಕೋಲ್ ಆರ್ಟ್ ಮತ್ತು ಪೆನ್ ಆರ್ಟ್ ಇದು ಎರಡರಲ್ಲಿ ಅವರು ನಮ್ಮ ಯೂಟ್ಯೂಬಲ್ಲಿ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋ ಕೊಟ್ಟಿದ್ದರು. ಅವರೊಬ್ಬ ಒಳ್ಳೆ ಟ್ಯಾಟೂ ಆರ್ಟಿಸ್ಟ್. ಸೊ ಅವರೀಗ ಒಂದು ಟ್ಯಾಟೂ ಮಾಡೋದು ಹೇಗೆ, ಟ್ಯಾಟೂ ಮಾಡುವಾಗ ಯಾವ ಮೆಥಡ್ ಯೂಸ್ ಮಾಡಬೇಕು, ಮತ್ತು ಟ್ಯಾಟೂ ಹಿಸ್ಟ್ರಿ, ಸೊ ಎಲ್ಲ ಬಗ್ಗೆ ಒಂದು ಒಳ್ಳೆಯದಾದ ಒಂದು ಡೀಟೇಲ್ ವಿಡಿಯೋ ಕೊಡಲಿಕ್ಕೆ ಸೊ ನಮ್ಮ ಮುಂದೆ ಬರ್ತಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ಟ್ಯಾಟೂ ಬಗ್ಗೆ ನೋಡುವ ಹೇಗೆ ಆಗ್ತದೆ ಅಂತ ಬನ್ನಿ. ಸೊ ವಿಕಾಸ್ ಅವರೇ, ಪುನೊಮ್ಮೆ ನಮ್ಮ ಈ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸೊ ಇವತ್ತು ಟ್ಯಾಟೂ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಕೇಳೋದಾದ್ರೆ ಟ್ಯಾಟೂ ಹೇಳಿದ್ರೆ ಎಂತ? ಟ್ಯಾಟೂ ಅಂದ್ರೆ ನಾವೊಂದು ಇಂಕ್ ಅನ್ನು ಯೂಸ್ ಮಾಡಿ ಏನು ನಾವು ಚರ್ಮದಲ್ಲಿ ನಾವು ಮಾಡ್ತೇವೆ ಹಚ್ಚೆ, ಅದನ್ನ ಕನ್ನಡದಲ್ಲಿ ಹಚ್ಚೆ ಅಂತ ಹೇಳ್ತಾರೆ. ಸೊ ಏನ ನಾವು ನೀಡಲ್ ಯೂಸ್ ಮಾಡಿ ಮಾಡ್ತೇವ ಸೂಜಿ ಮೂಲಕ, ಅದು ಪರ್ಮನೆಂಟ್ ಉಳಿಯುತ್ತೆ ಸ್ಕಿನ್ ಒಳಗೆ. ಅದರಿಂದ ಟ್ಯಾಟೂ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ. ಓಕೆ, ಟ್ಯಾಟೂ. ಸೊ ಟ್ಯಾಟೂನ ಒಂದು ಸ್ವಲ್ಪ ಹಿಸ್ಟ್ರಿ ತೆಗೆಯುವುದಾದ್ರೆ ಹೇಗೆ, ಎಲ್ಲಿಂದ ಹೇಗೆ ಬಂತು? ಟ್ಯಾಟೂ ಕೂಡ ತುಂಬಾ ಹಳೆ ಕಾಲದಿಂದ ಇದೆ. ಟ್ರೈಬಲ್ ಜನಾಂಗದಿಂದಲೇ ಸ್ಟಾರ್ಟ್ ಆಗಿರ್ಬೋದು ಅಂತ ನಮ್ಗೆ ಅನಿಸ್ತದೆ. ಯಾಕಂದ್ರೆ ಬೇರೆ ಬೇರೆ ಈಗ ನಮ್ಮ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ಜಾಗದಲ್ಲಿ ಟ್ಯಾಟೂ ಇದೆ. ಇವನ್ ನಮ್ಮ ಭಾರತದಲ್ಲಿ ಓಲ್ಡ್ ಆರ್ಟ್. ಹೌದು, ತುಂಬಾ ಓಲ್ಡ್ ಆರ್ಟ್. ತುಂಬಾ ಅಂದ್ರೆ ಈಗ ನಮ್ಗೆ ಇವಾಗ ಸರಿಯಾದ ಕುರು ಸಿಗುದೆ ಅಂದ್ರೆ ನಮ್ಗೆ ಮೌರಿ ಕಲ್ಚರ್ ಒಂದಿದೆ, ಮಾಯನ್ ಕಲ್ಚರ್ ಇದೆ. ಅದು ಮೌರಿ ನ್ಯೂಜಿಲ್ಯಾಂಡ್ ಕಲ್ಚರ್. ಸೊ ಅವರದ್ದೆಲ್ಲ ನ್ಯೂಜಿಲ್ಯಾಂಡ್ ಅಲ್ಲಿ ಟ್ರೈಬಲ್ ಕಮ್ಯುನಿಟಿ ಇದೆ, ಅವರದ್ದು ಮೌರಿ ಅಂತ ಹೇಳ್ತಾರೆ ಅವರನ್ನು. ನಿಮ್ಗೆ ಗೊತ್ತಿರ್ಬೋದು, ರಾಕ್ ರೆಸ್ಲರ್ ಕಮ್ ಸಿನಿಮಾ ಆಕ್ಟರ್ ತುಂಬಾ ಫೇಮಸ್. ಸೊ ಅವರು ಕೂಡ ಆ ಕಮ್ಯುನಿಟಿಗೆ ಬಿಲಾಂಗ್ ಆಗಿದ್ದು. ಸೊ ಅವರು ಆ ಟೈಪ್ ಒಂದು ಇದು ಮಾಡಿದ್ದಾರೆ ಟ್ಯಾಟೂ. ಅವ್ರ ಟ್ಯಾಟೂ ತುಂಬಾ ಫೇಮಸ್ ಅಲ್ವಾ? ಸೊ ದೊಡ್ಡದೊಂದಿದೆ, ಚೆಸ್ಟ್ ಆಗ್ಲಿ ಇಲ್ಲಿಗೆ ಅದೊಂದು ಅವರದ್ದು ಸಿಂಬಲ್, ಅವ್ರ ಮೌರಿ ಕಲ್ಚರ್ ಇದೊಂದು ಸಿಂಬಲ್ ಇದೆ ಅದ್ರಲ್ಲಿ. ಸೊ ಆ ರೀತಿ ಟ್ರೆಡಿಷನಲ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಮೇ ಬಿ. ಸೊ ಅವರನ್ನೊಂದು ಆ ಟ್ಯಾಟೂ ಇರುವ ವ್ಯಕ್ತಿಯನ್ನು ಅವರೊಂದು ಜನರು ಹೇಗೆ ತೋರಿಸ್ತಾರೆ ಅಂದ್ರೆ ಒಂದು ಪವರ್ಫುಲ್ ಪರ್ಸನ್, ಅದೊಂದು ಪರ್ಸನಾಲಿಟಿಯನ್ನು ತೋರಿಸುವುದೊಂದು ಸಿಂಬಲ್ ಆಗಿದೆ ಯೋಧರದ್ದು. ಸ್ಪೆಷಲಿ ವಾರಿಯರ್ಸ್ ಆಗ್ತಿದ್ರು. ಇವಾಗ ಅದರಲ್ಲಿ ಏನು ಜೆಂಡರ್ ಇದೇ ಇಲ್ಲ, ವ್ಯತ್ಯಾಸ ಏನಿಲ್ಲ, ಹುಡುಗಿರು ಆಗ್ತಾರೆ, ಹುಡುಗರು ಆಗ್ತಾರೆ. ಆಮೇಲೆ ಟ್ರೈಬಲ್ ಕಮ್ಯುನಿಟಿಯಲ್ಲಿ ಅದರಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಹುಡುಗಿರಾಗ್ಲಿ ಹುಡುಗರಾಗ್ಲಿ ಎಲ್ಲರೂ ಟ್ಯಾಟೂ ಹಾಕ್ತಾರೆ. ಸೊ ಬೇರೆ ಬೇರೆ ಹಾಗೆ ಅವರಿಗೆ ಮೇ ಬಿ ಇಷ್ಟು ಏಜ್ ಆದ್ಮೇಲೆ ಒಂದು ಹಾಕ್ಲೇಬೇಕಂತ ಹಾಗೆ. ಹೌದೌದು, ಆ ರೀತಿ ಇಂಡಿಯಾದಲ್ಲಿದೆ. ಭಾರತದಲ್ಲಿ ಈಗ ಲಂಬಾಣಿ ಜನಾಂಗದಲ್ಲಿಯೂ ಇದೆ, ರಾಜಸ್ಥಾನ ಸ್ಪೆಷಲಿ ಆ ಕಡೆಯವರು. ನಾನೊಂದು 2-3 ಜನರನ್ನು ಭೇಟಿಯಾಗಿದ್ದೆ. ಸೊ ಅವರು ಕೂಡ ಹೇಳ್ತಾರೆ, ನಮ್ಮ ಕಮ್ಯುನಿಟಿಯಲ್ಲಿ ನಮ್ಗೆ ಎಷ್ಟನೇ ಮಗು, ಈಗ 2-3 ಮಕ್ಳು ಇರ್ತಾರೆ, ಫಸ್ಟ್ ಮಗುವಿಗೆ 2ನೇ ಮಗುವಿಗೆ ಅದು ಬೇರೆ ಬೇರೆ ಸಿಂಬಲ್ ಆಗಿ ಅವರು ಮಾಡ್ತಾರೆ ಟ್ಯಾಟೂ. ಆಮೇಲೆ ಮದುವೆ ಆಗುವ ಟೈಮಲ್ಲಿ ಒಂದು ಟ್ಯಾಟೂ ಮಾಡ್ತಾರೆ, ಸಿಂಬಲ್ ಏನೋ ಡಾಟ್ಸ್ ಎಲ್ಲ ಇದೆ, ಅದೊಂದು ಸಿಂಬಲ್. ಅದರಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾರೆ, ಈ ಹುಡುಗಿ ಮದುವೆ ಆಗಿದೆ, ಮದುವೆ ಆಗಿಲ್ಲ, ಆ ರೀತಿ ಎಲ್ಲ ಮಾಡ್ತಾರೆ. ಆಮೇಲೆ ನಮ್ಮ ಭಾರತದಲ್ಲಿ ಬಹಳ ಪುರಾತನ ಅಂದ್ರೆ ಸಾಧಾರಣ ಚಂದ್ರಗುಪ್ತ ಮೌರ್ಯನ ಟೈಮಲ್ಲಿ ಆ ಟೈಮಲ್ಲಿ ನಮ್ಗೆ ಪ್ರೂಫ್ ಇದೆ ಈಗ. ಯಾಕಂದ್ರೆ ಇವರು ಚಾಣಕ್ಯ ಅವರು ಬುಕ್ ಅಲ್ಲಿ
ಮೆನ್ಷನ್ ಮಾಡಿದ್ದಾರೆ. ಓಕೆ ಓಕೆ. ಚಾಣಕ್ಯನ ಕೌಟಿಲ್ಯನ ಶಾಸ್ತ್ರ ಅಂತ ಒಂದು ಬುಕ್ ಇದೆ ನಮ್ಮ ಇತಿಹಾಸದಲ್ಲೆಲ್ಲ ನಾವು ನೋಡ್ತೇವೆ. ಅದ್ರಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಸ್ಪೆಷಲಿ ನಮ್ಮ ಭಾರತದಲ್ಲಿ ಆ ಟೈಮಲ್ಲಿ ಒಂದು ಟ್ಯಾಟೂ ಇತ್ತು. ಅದು ಸ್ವಲ್ಪ ಮಾಡರ್ನ್ ಟ್ಯಾಟೂ, ಓಲ್ಡ್ ಟ್ರೈಬಲ್ ಅಲ್ಲಿ ಇತ್ತು ಅಚ್ಚೆ. ಇವಾಗ ಕೂಡ ಮೈಸೂರು ಆ ಕಡೆ, ಇವನ್ ನಮ್ ಕಡೆ ಸಹ ಹಳ್ಳಿ ಪ್ರದೇಶದಲ್ಲಿ ಹಾಸನ ಮೈಸೂರಲ್ಲಿ ಎಲ್ಲ ಒಂದು ಹಚ್ಚೆ ಅಜ್ಜಿ ಹೇಳಿರ್ತಾರೆ, ಅವ್ರು ಹಚ್ಚೆ ಹಾಕ್ತಾರೆ. ಅವರು ಸ್ಪೆಷಲಿ ಅವರದೊಂದು ಒಂದು ಜನಪದ ಪದ್ಯದ ಜೊತೆ ಅವ್ರನ್ನ ಟ್ಯಾಟೂ ಮಾಡ್ತಾರೆ. ಅದು ನಮ್ಮ ಟ್ರೆಡಿಷನಲ್ ನಮ್ಮಲ್ಲಿ. ಆದ್ರೆ ಇತ್ತೀಚೆಗೆ ಬಂದಿರೋದು ಮಾಡರ್ನ್ ಟ್ಯಾಟೂಸ್. ಅಂದ್ರೆ ಈಗ ಮಿಷನ್ ಅಲ್ಲ, ಸ್ವಲ್ಪ ಮಿಷಿನ್ ಅಲ್ಲಿ ಬರುತ್ತೆ. ಕೈಯಲ್ಲಿ ಹೌದು, ಕೈಯಲ್ಲಿ ಮಾಡಿದ್ದು ಸೇಫ್ ಇತ್ತು ಮಾತ್ರ. ಯಾಕೆಂದ್ರೆ ಅದು ಅವ್ರು ಮುಳ್ಳು ಯೂಸ್ ಮಾಡ್ತಿದ್ರು, ಪ್ರತಿಯೊಬ್ಬರಿಗೆ ಹೊಸತ್ತು. ಸೊ ಅದು ಇವಾಗ ಕೂಡ ನಮ್ಗೆ ಅನಿಸ್ತದೆ ಅವ್ರು ತುಂಬಾ ಸೇಫ್ ಇದ್ರು ಅಂತ. ನೋಡಿ ಅದ್ರಲ್ಲಿ ಬರೀ ಒಂದ್ ಸ್ವಲ್ಪ ಊತ ಬರುತ್ತೆ ಅಷ್ಟೇ, ಆಮೇಲೆ ಸ್ವೆಲ್ಲಿಂಗ್, ಆಮೇಲೆ ಬೇರೆ ಏನು ಇನ್ಫೆಕ್ಷನ್ ಆಗ್ತಿಲ್ಲ. ಆದ್ರೆ ಇವಾಗದ್ದು ಟ್ಯಾಟೂಸ್ ರೋಡ್ ಸೈಡ್ ಎಲ್ಲ ಮಾಡೋದು ತುಂಬಾ ರಿಸ್ಕ್. ಹೌದು, ನಾನು ಅದೇ ನಿಮ್ಗೆ ಹೇಳುದಾದ್ರೆ ಟ್ಯಾಟೂ ಅಂದ್ರೆ ಒಂದು ಸೇಫ್ಟಿ ವೈಸ್ ಹೇಳುದಾದ್ರೆ ನಂಗೆ ಸಹ ಕೆಲವು ಹೇಳ್ತಾರೆ ಅಂದ್ರೆ ಟ್ಯಾಟೂ ಒಳ್ಳೇದಲ್ಲ, ಅದು ಬ್ಲಡ್ಡಿಗೆ ಕನೆಕ್ಟ್ ಆಗ್ತದೆ, ಮತ್ತೆ ಇಂಕ್ ಅಂತದ್ದು ನೀಡಲ್ಸ್ ಅಂತದೆಲ್ಲ ಸಮಸ್ಯೆ ಉಂಟು. ಸೊ ಅದನ್ನು ನಾವು ವೀಕ್ಷಕರಿಗೆ ಕ್ಲಿಯರ್ ಮಾಡುದಾದ್ರೆ ಸೇಫ್ಟಿ ವೈಸ್. ಸೇಫ್ಟಿ ಅಂದ್ರೆ ನೋಡಿ, ಈಗ ಪ್ರಾಪರ್ ಟ್ಯಾಟೂ ಸ್ಟುಡಿಯೋದಲ್ಲಿ ಎಲ್ಲರೂ ಸ್ಟ್ಯಾಂಡರ್ಡ್ ಇಂಕ್ ಯೂಸ್ ಮಾಡ್ತಾರೆ. ಸೊ ಅದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಆಮೇಲೆ ಸ್ಟುಡಿಯೋಗಳಲ್ಲಿ ಎಲ್ಲ ಸ್ಟುಡಿಯೋಗಳಲ್ಲಿ ಯಾರು ಟ್ಯಾಟೂ ಹಾಕಿಸ್ಬೇಕು ಅಂತ ಹೇಳಿ ಅನಿಸ್ತಾರ ಅವರು ಹೋಗಿ ಆರ್ಟಿಸ್ಟ್ ಹತ್ರ ಫಸ್ಟ್ ಕ್ವಶನ್ ಕೇಳ್ಬೇಕು. ಆಕ್ಚುಲಿ ಕರೆಕ್ಟ್. ಇದೊಂದು ನಿಜವಾಗ್ಲಿ ಇನ್ಫಾರ್ಮೇಶನ್ ವಿಡಿಯೋ. ಯಾಕೆ ಹೇಳಿದ್ರೆ ನೀವು ಟ್ಯಾಟೂ ಹಾಕ್ಲಿಕ್ಕೆ ಎಲ್ರಿಗೂ ಮನ್ಸಿದ್ದೆ, ಫಸ್ಟ್ ಆ ಟ್ಯಾಟೂ ಆರ್ಟಿಸ್ಟ್ ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೇಕು, ಅವರ ಸ್ಟುಡಿಯೋ ಚೆಕ್ ಮಾಡಿ ಮತ್ತೆ ಹೇಗೆ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ ವಿಕಾಸ್ ಅವರಿಗೆ ಹೇಳ್ತಾರೆ. ಸೊ ನೀವು ಸಹ ಫಾಲೋ ಅಪ್ ಮಾಡಿ, ನೀವು ಟ್ಯಾಟೂ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟ ಇದ್ದಲ್ಲಿ. ಸೊ ಫಸ್ಟ್ ಆಗಿ ನಾವು ಆರ್ಟಿಸ್ಟ್ ಬಗ್ಗೆ ತಿಳ್ಕೊಳ್ಬೇಕು. ಹೌದು, ಓಕೆ. ಇನ್ನೊಂದು ಸ್ಟುಡಿಯೋ. ಹೌದು, ಆರ್ಟಿಸ್ಟ್ ಬ್ಯಾಕ್ ಗ್ರೌಂಡ್ ಮತ್ತೆ ಸ್ಟುಡಿಯೋ, ಅವ್ರು ಹೇಗೆ ಹೈಜೀನ್ ಇದ್ದಾರಾ. ಹೈಜೀನ್ ತುಂಬಾ ಇಂಪಾರ್ಟೆಂಟ್. ಓಕೆ, ಟ್ಯಾಟೂ ಅಲ್ಲಿ ನಾವು ಟ್ಯಾಟೂ ಮಾಡುವಾಗ ಹೈಜೀನ್ ಇಲ್ಲದಿದ್ರೆ. ಹೌದೌದು, ನಂಗೆ ಇದೊಂದು ವಿಷಯ ಹೈಜೀನ್ ಅದು. ಯಾಕಂದ್ರೆ ಒಂದು ಬೀಚ್ ಸೈಡ್ ಅಲ್ಲಿ, ರೋಡ್ ಸೈಡ್ ಅಲ್ಲಿ ಮಾಡ್ತಾರೆ, ಅವ್ರು ಒಳ್ಳೆ ಆರ್ಟಿಸ್ಟ್. ನಾನು ಆರ್ಟಿಸ್ಟ್ ಬಗ್ಗೆ ದೂರುದಿಲ್ಲ. ಸೊ ಅವರ ಸ್ವಲ್ಪ ಬಜೆಟ್ ವೈಸ್ ಸಣ್ಣ ಅಂಗಡಿ ಇಟ್ಕೊಂಡು ರೋಡ್ ಸೈಡ್ ಅಲ್ಲಿ ಮಾಡ್ತಾರೆ, ಕರೆಕ್ಟ್ ಅದು. ಆದ್ರೆ ಹೈಜೀನ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಲ್ಲ. ಹೌದು, ಇಲ್ಲ ಜಾತ್ರೆಗಳಲ್ಲೆಲ್ಲ ನಾವು ನೋಡ್ತೇವೆ, ಇವನ್ ನಾವೇ ಕಂಪ್ಲೇಂಟ್ ಮಾಡಿದ್ದೇನೆ ಅವರಿಗೆ. ಯಾಕಂದ್ರೆ ಅದು ಸೇಫ್ ಅಲ್ಲ, ಇನ್ನೊಬ್ಬರದ್ದು ಲೈಫ್ ಅಲ್ಲಿ ಅವರ ಒಂದು ಆಟ ಆಡಿದ ಹಾಗೆ. ಓಪನ್ ಇರುತ್ತೆ, ಬೇರೆ ಇರುತ್ತೆ, ಎಲ್ಲ ಇರ್ತದೆ. ಅಂದ್ರೆ ಡಸ್ಟ್ ಮಾತ್ರ ಅಲ್ಲ, ಅವರು ನೀಡಲ್ ಸೇಮ್ ನೀಡಲ್ ಯೂಸ್ ಮಾಡ್ತಾರೆ. ತುಂಬಾ ಜನರಿಗೆ ಸೇಮ್ ರಿಪೀಟಿಂಗ್, ಅವ್ರೊಂದು 4-5 ನೀಡಲ್ಸ್ ಇರುತ್ತೆ, ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ. ಬಟ್ಟೆಯಲ್ಲಿ ಜಸ್ಟ್ ಒರೆಸ್ತಾರೆ. ನಾವೇ ನೋಡಿದ್ದೇವೆ ರೋಡ್ ಸೈಡ್ ಅಲ್ಲಿ. ಕೆಲವು ಸ್ಟುಡಿಯೋ ಇರ್ತದೆ, ಬೀಚ್ ಸೈಡ್ ಅಲ್ಲಿ ಅಷ್ಟೊಂದು ಸೇಫ್ ಅಲ್ಲ. ಒಳ್ಳೆ ಸ್ಟುಡಿಯೋ ಆದ್ರೆ ಇರ್ತದ. ಒಂದು ವಾತಾವರಣದಲ್ಲಿ ಅವ್ರ ಹೈಜೀನ್ ಇರಲ್ಲ. ಹೈಜೀನ್ ನೀವು ಫಸ್ಟ್ ನೋಡ್ಬೇಕು, ಎಲ್ಲಿ ಸಹ ಟ್ಯಾಟೂ ಮಾಡ್ಬೇಕಾದ್ರೆ ಹೈಜೀನ್ ನೋಡ್ಬೇಕು. AC ರೂಮ್ ಇದ್ರೆ ಒಳ್ಳೇದು. ಡಸ್ಟ್ ಇರಬಾರ್ದು. ಇವನ್ ಒಳಗಡೆ ನಾವೀಗ ನಮ್ಮ ಟ್ಯಾಟೂ ಸ್ಟುಡಿಯೋದಲ್ಲಿ ಅವರಿಗೆ ಸಹ ಚಪ್ಪಲ್ ಸಮೇತ ಒಳಗಡೆ ಯೂಸ್ ಮಾಡಲ್ಲ. ಶೂಸ್ ಚಪ್ಪಲ್ಸ್ ಹೊರಗಡೆ ಇರ್ತದೆ, ಡಸ್ಟ್ ಇರಲ್ಲ. ಸೊ ಎವ್ರಿ ಟೈಮ್ ನಾವು ಟ್ಯಾಟೂ ಮಾಡೋಕ್ಕಿಂತ ಟ್ಯಾಟೂ ಏರಿಯಾ ಇದೆ, ಅದನ್ನ ನಾವು ಎಂತ ಹೇಳ್ತಾರೆ, ವರ್ಕ್ ಸ್ಟೇಷನ್ ಹೇಳ್ತೇವೆ. ಸೊ ವರ್ಕ್ ಸ್ಟೇಷನ್ ಕಂಪ್ಲೀಟ್ ಹೈಜೀನ್ ಮಾಡ್ತೇವೆ. ಈಗ ಕೊರೋನಾ ಬಂದ್ಮೇಲೆ ನಿಮ್ಗೆಲ್ಲ ಗೊತ್ತಿರ್ಬೋದು ಯಾವ್ದು ಸ್ಯಾನಿಟೈಸರ್. ಆದ್ರೆ ನಾವು ಸ್ಯಾನಿಟೈಸರ್ ಯಾವಾಗ ಸ್ಟಾರ್ಟ್ ಮಾಡಿದ್ದೇವೆ ಅವಾಗಲೇ ಸ್ಟಾರ್ಟ್ ಮಾಡಿದ್ದೇವೆ. ಸ್ಯಾನಿಟೈಸರ್ ನಮ್ಗೆ ಚಿರಪರಿಚಿತ, ಮುಂಚೆಯಿಂದ ನಾವು ಯೂಸ್ ಮಾಡ್ತಿದ್ದೇವೆ. ಎಲ್ಲ ಏರಿಯಾ ಒಂದು ಸ್ಯಾನಿಟೈಸ್ ಮಾಡಿ ಆಮೇಲೆ ಟ್ಯಾಟೂ ಸ್ಟಾರ್ಟ್ ಮಾಡೋದು. ಗ್ಲೌಸ್ ಹಾಕ್ತೇವೆ, ಕಂಪ್ಲೀಟ್ ಹೈಜೀನ್ ಇರ್ತೇವೆ, ಹೇರ್ ರಿಮೂವ್ ಮಾಡೋದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ ಎಲ್ಲ ಟ್ಯಾಟೂ, ಒಂದು ಸಣ್ಣ 1 ಇಂಚ್ ಟ್ಯಾಟೂ ಮಾಡ್ಲಿ ಅಥವಾ ಒಂದು 20 ಇಂಚ್ 100 ಇಂಚ್ ಟ್ಯಾಟೂ ಇರ್ಲಿ, ನಮ್ಮ ಪ್ರೊಸೀಜರ್ ಸೇಮ್ ಇರುತ್ತೆ. ಯಾಕಂದ್ರೆ ಆ ಹೈಜೀನ್ ಅಷ್ಟು ಕೊಡ್ಬೇಕು. ಸಣ್ಣದೇ ಒಂದು ಡಾಟ್ ಆಗ್ಲಿ, ಒಂದು ಬಿಂದಿ ಆಗ್ಲಿ, ಅದು ಟ್ಯಾಟೂ ಮಾಡುವಾಗಲೂ ಅಷ್ಟೇ ಹೈಜೀನ್ ಕೊಡ್ಬೇಕು. ಮತ್ತೆ ಅದು ಟ್ಯಾಟೂ ಮಾಡುವಾಗ ಇಂಕ್ ಹೇಳುದಾದ್ರೆ, ಇಂಕಿನ ವಿಷಯ ಹೇಳುದಾದ್ರೆ, ನಂಗೆ ಒಂದು ಕಂಪ್ಲೇಂಟ್ ಬಂದಿರ್ಬೇಕಾ, ಅದು ಕೆಲವು ಇಂಕ್ ಒಳ್ಳೇದಲ್ಲ, ಇಂಕ್ ಚೀಪರ್ ಇಂಕ್ ಯೂಸ್ ಮಾಡ್ತಾರೆ. ಎಸ್, ಅದು ಇದೆ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಪ್ರೈಸ್ ಲೆವೆಲ್ ಅಲ್ಲಿ ಬೇರೆ ಬೇರೆ ಇಂಕ್ಸ್ ಇದೆ. ಅಂದ್ರೆ ಒಳ್ಳೆ ಟ್ಯಾಟೂ ಸ್ಟುಡಿಯೋದವ್ರು ಎಲ್ಲರೂ ಸ್ಟ್ಯಾಂಡರ್ಡ್ ಯೂಸ್ ಮಾಡ್ತಾರೆ. ನಾವು ನೋಡಿ US ಇಂದಲೇ ನಾವು ಜಾಸ್ತಿ ಇಂಪೋರ್ಟೇ ಮಾಡೋದು ಇಂಕ್ ಗಳೆಲ್ಲ. ಹೌದು, ಯಾಕಂದ್ರೆ ಅವರದ್ದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಬೇರೆ, ಟೆಸ್ಟ್ ಆಗಿ ಬರ್ತದೆ. ಹೌದು, ಅಲ್ಲಿ ಅವರದ್ದು ಕ್ಲಿನಿಕಲಿ ಅಪ್ರೂವ್ಡ್ ಅಂತ ಹೇಳಿ ಇರುತ್ತೆ. ಸೊ ಅದ್ರ ಮೇಲೆ ನಮ್ಗೆ ಟ್ರಸ್ಟ್. ಸೊ ಎಲ್ಲ ಸ್ಟುಡಿಯೋ ಮೆಜಾರಿಟಿ ಆರ್ಟಿಸ್ಟ್ ನವರು, ಬೆಂಗಳೂರಲ್ಲಿ ಮೆಜಾರಿಟಿ ಆರ್ಟಿಸ್ಟ್ ನವರು ಅದೇ ಯೂಸ್ ಮಾಡುದು. ಡೈನಾಮಿಕ್ ಇಂಕ್ ಇದೆ, ಮತ್ತೆ ಬೇರೆ ಬೇರೆ ಇಂಕ್ಸ್ ಇದೆ, ವರ್ಲ್ಡ್ ಫೇಮಸ್ ಇಂಕ್ ಇದೆ. ಸೊ ಅದೆಲ್ಲ ಮೇಡ್ ಇನ್ US. ಸೊ ಅದರಲ್ಲಿ ಡಾರ್ಕ್, ಮಿಡ್, ಲೈಟ್ ಎಲ್ಲ ಬೇರೆ ಬೇರೆ ಶೇಡ್ಸ್ ಇದೆ. ನಮ್ಗೆ ಯಾವ ಆರ್ಟ್ ಬೇಕು ಅದಕ್ಕೆ ಬೇಕಾದಂತ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಆರ್ಟ್ ಸಪ್ಲೈಸ್ ಈಸಿ. ಇವಾಗ ಆನ್ಲೈನ್ ಅಲ್ಲಿ ಅಷ್ಟೊಂದು ಸೇಫ್ ಅಲ್ಲ, ಡೂಪ್ಲಿಕೇಟ್ ಬರುತ್ತೆ. ನಾವು ಇವಾಗ ಕೂಡ ಟ್ರಸ್ಟ್ ಮಾಡೋದು ಇಲ್ಲಿ ಯಾರು ಇರ್ತಾರೆ, ಆಥರೈಸ್ಡ್ ಡೀಲರ್, ಅವ್ರದ್ದು ಟ್ರಸ್ಟ್ಫುಲ್ ಇರುತ್ತೆ. ಮತ್ತೆ ವಿಕಾಸ್ ಅವರು, ನೀವು ಒಂದು ಆರ್ಟಿಸ್ಟ್ ಅಂದ್ರೆ ಕೆಲವು ಮೀಡಿಯಾದಲ್ಲಿ ಆರ್ಟ್, ನಮ್ಮ ಯೂಟ್ಯೂಬ್ ಚಾನಲ್ ಅವ್ರಿಗೆ ಹೇಳಿದ್ರೆ ಚಾರ್ಕೋಲ್ ಆರ್ಟ್ ಮತ್ತೆ ಪೆನ್ ಆರ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು ಆಲ್ರೆಡಿ. ಸೊ ಮತ್ತೆ ಈ ಟ್ಯಾಟೂಗೆ ಹೇಗೆ ಬಂದ್ರಿ? ಅದೊಂದು
ಲಾಂಗ್ ಸ್ಟೋರಿ ಸಣ್ಣದ್ರಲ್ಲಿ ಹೇಳ್ಬೇಕಾದ್ರೆ, ಯಾಕಂದ್ರೆ ನಾವು ಅನಿಮೇಷನ್ ಕಲಿತಿದ್ದೇವೆ ಎಲ್ಲರೂ. ಹೌದೌದು. ಸೊ ಅನಿಮೇಷನ್ ನಾನ್ ಸಹ ಇದ್ದೆ ಇವರೊಟ್ಟಿಗೆ ಮ್ಯಾಂಗ್ಳೂರಲ್ಲಿ. ಓಲ್ಡ್ ಫ್ರೆಂಡ್ ನಮ್ದು. ಓಕೆ, ನಾವೆಲ್ಲರೂ ಒಟ್ಟಿಗೆ ಅನಿಮೇಷನ್ ಹಾಗೆ ನಮ್ಮ ಸ್ನೇಹಿತರೆ ಒಂದು ಟ್ಯಾಟೂ ಸ್ಟುಡಿಯೋ ಸ್ಟಾರ್ಟ್ ಮಾಡುವ ಅಂತ ಹೇಳಿದ್ರು ಎಲ್ಲರೂ. ಹೌದು. ಸೊ ನಾವೆಲ್ಲ ಫ್ರೆಂಡ್ಸ್ ಅವಾಗ. ಸೊ ಎಲ್ಲರೂ ಅವರವರ ನಾಲೆಜ್ ಅಲ್ಲಿ ಇಡ್ಸಿದ್ರು. ಅಲ್ಲಿ ಒಂದು ಡೆಡಿಕೇಟೆಡ್ ಒಬ್ಬ ಆರ್ಟಿಸ್ಟ್ ಇದ್ರು, ಅವ್ರನ್ನ ಟ್ರೈನ್ ಮಾಡಕ್ಕೆ ಅಂತ ಹೇಳಿ ಗೋವಾದಿಂದ ಒಂದು ಆರ್ಟಿಸ್ಟ್ ಕರೆದ್ರು. 2009-10 ಆ ಟೈಮಲ್ಲಿ ಯಾರು ಟ್ಯಾಟೂ ಕಲಿಸ್ತಿರ್ಲಿಲ್ಲ. ಹೌದೌದು. ನಾವು ಎಷ್ಟು ಅವರ ಕೈಕಾಲು ಬೇಡಿದ್ರು ಸಹ ಅವ್ರು ಕಲಿಸಲ್ಲ. ಅಂದ್ರೆ ಸ್ಕೂಲ್ ಇದ್ರು, ಸ್ಕೂಲ್ ಅಂತ ಹೇಳಿ ಎಲ್ಲಿ ಇರ್ಲಿಲ್ಲ ಆಗ ಟ್ಯಾಟೂ ಟ್ರೈನಿಂಗ್ ಅಂತ ಹೇಳಿ. ಸೊ ನನ್ನ ಸ್ನೇಹಿತರು ಬಹುಶಃ ನೀವು ಇವರೆಲ್ಲ ಒಟ್ಟಿಗೆ ನೇಪಾಳ ಎಲ್ಲ ಹೋಗಿ ಬಂದ್ರೆ ಅಲ್ಲಿ ಟ್ಯಾಟೂ ನೋಡಿದ್ರಿ ನೀವು. ಹೌದೌದು. ಸೊ ಅಲ್ಲಿಂದ ಆ ಆರ್ಟನ್ ಯಾಕೆ ನಾವು ಮಂಗ್ಳೂರ್ಗೆ ತರಬಾರ್ದು ಅಂತ ಹೇಳಿ ನೀವೊಂದು ಪ್ಲಾನ್ ಮಾಡಿದ್ರಿ ಎಲ್ರು. ಸೊ ಅಲ್ಲಿ ಪ್ರದೀಪ್ ರಾಯ್, ನಾಗೇಶ್ ಅವರೆಲ್ಲ ಸೇರಿ ಒಂದು ಟ್ರೈಬಲ್ ಟ್ಯಾಟೂ ಸ್ಟುಡಿಯೋ ಅಂತ ಮಂಗಳೂರಲ್ಲಿ. ಸೊ ಅಲ್ಲೆಲ್ಲ ನಾವು ಸ್ನೇಹಿತರಾಗಿದ್ದೆವು. ಅವಾಗ ಈ ಒಂದು ಹೊಸ ಥಾಟ್ ಅಲ್ಲ, ನಾನು ಪೆನ್ ಡ್ರಾಯಿಂಗ್ ಮಾಡ್ತಿದ್ದೆ, ಚಾರ್ಕೋಲ್ ಮಾಡ್ತಿದ್ದೆ, ಎಲ್ಲ ಪೇಂಟಿಂಗ್ ಎಲ್ಲ ಮಾಡ್ತಿದ್ದೆ. ಇದೊಂದು ಏನೋ ಒಂದು ಕ್ಯೂರಿಯಾಸಿಟಿ ಇತ್ತು ನಮ್ಗೆ, ಇದೊಂದು ಏನೋ ಒಂದು ಸ್ಪೆಷಲ್ ಫಾರ್ಮ್ ಅಂತ ಹೇಳಿ. ಅದೇ ನಾನು ಟ್ಯಾಟೂ ಆರ್ಟಿಸ್ಟ್ ಆಗ್ತೇನೆ ಅಂತ ಹೇಳಿ ನೆನ್ಸೇ ಇರ್ಲಿಲ್ಲ, ಇಮ್ಯಾಜಿನ್ ಮಾಡಿರ್ಲಿಲ್ಲ. ನಾವೇನ್ ಮಾಡಿದೆ, ಅನಿಮೇಷನ್ ಜೊತೆ ಇದೊಂದು ಆರ್ಟ್ ಸೊ ಇರುವ ಅಂತ ಅದ್ರ ಮೇಲೆ ಇಂಟ್ರೆಸ್ಟ್ ಬೆಳೆಸಿ. ರಾಕೇಶ್ ಅಂತ ಏನೊಬ್ಬ ಆರ್ಟಿಸ್ಟ್ ಇದ್ದ. ಸೊ ಅವ್ರು ಕಲಿತಾ ಇರುವಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಸ್ವಲ್ಪ ಏನ್ ಮಾಡುವ. ಮತ್ತೆ ಅವರಿಗೆ ಟ್ರೈನಿಂಗ್ ಕೊಡಿಸ್ಲಿಕ್ಕೆ ಒಬ್ರು ಬಂದಿದ್ರು, ಪ್ರದೀಪ್ ದೀಪಕ್ ಕಾಂಜಾ ಅಂತ ಹೇಳಿ ಒಬ್ರು ಇದ್ದಾರೆ, ನೇಪಾಳ ಅವರು. ಸೊ ಅವರನ್ನ ಹೇಗೋ ರಿಕ್ವೆಸ್ಟ್ ಮಾಡಿ, ನಮ್ಮ ಸ್ನೇಹಿತರು ಅವರನ್ನು ರಿಕ್ವೆಸ್ಟ್ ಮಾಡಿ ಕರೆಸಿದ್ರು ಮಂಗಳೂರಿಗೆ. ಸೊ ಅವ್ರಿಗೆ ಪೇ ಮಾಡಿ, ಅವ್ರಿಗೆ ಸ್ಟೇ ಎಲ್ಲ ಕೊಟ್ಟು ಅಷ್ಟು ಬೆಗ್ ಮಾಡಿ ನಾವು ಕಲಿಬೇಕಾದ್ರೆ ಒಂದು ಚೂರು ಸ್ಟ್ಯಾಂಡರ್ಡ್ ಅಲ್ಲಿ ಕಲಿಬೇಕು ಅಂತ ನಮ್ಗಿತ್ತು. ಏನೋ ರೋಡ್ ಸೈಡ್ ಅಲ್ಲಿ ಟ್ಯಾಟೂ ಮಾಡುತ್ತಾರ ಆ ರೀತಿ ಬೇಡ ಅಂತ ಡಿಸೈಡ್ ಮಾಡಿದ್ದೇವೆ. ಸೊ ಮಾಡಿದ್ರೆ ಏನೋ ಸ್ಟ್ಯಾಂಡರ್ಡ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಅವ್ರ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್. ಸೊ ಅವ್ರ ಹತ್ರ ಕಲ್ತ್ಕೊಂಡೆ, ಸ್ವಲ್ಪ ಬೇಸಿಕ್ ಎಲ್ಲ ಕೊಟ್ರು. ಆಗ ಶೇಡಿಂಗ್ ಎಲ್ಲ ಅಷ್ಟು ಇಂಪ್ರೂವ್ ಆಗಿರ್ಲಿಲ್ಲ ಇಂಡಿಯಾದಲ್ಲಿ. ಸೊ ಶೇಡಿಂಗ್ ಇಲ್ಲ, ಡೀಟೇಲ್ ಇಲ್ಲ, ಅವಾಗ ನೀಡಲ್ಸ್ ಇದ್ದು ವೆರೈಟಿ ಇರ್ಲಿಲ್ಲ. ಇವಾಗ ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಆಗಿರ್ಲಿಲ್ಲ. ಇವಾಗ ಎಲ್ಲ ಬಿಟ್ಟು ವರ್ಡೇ ಗೊತ್ತಿರಲಿಲ್ಲ ನಮ್ಗೆ. ಟ್ಯಾಟೂ ಅಂದ್ರೆ ಗೊತ್ತಿರೋದು ಬೂಮರ್ ಟ್ಯಾಟೂ. ಬೂಮರ್ ಎಲ್ಲ ಒಂದು ಸ್ಟಿಕ್ಕರ್ ಬರುತ್ತೆ ಸಣ್ಣದು, ಅದನ್ನು ಅಪ್ಲೈ ಮಾಡಿದ್ರೆ ಬರುತ್ತೆ. ನಂಗೆ ಸಣ್ಣದಿರುವ ಟ್ಯಾಟೂ ಹೇಳಿದ್ರೆ ರೋಡ್ ಸೈಡ್ ಅಲ್ಲಿ ಜಾತ್ರೆಯಲ್ಲಿ ಹಾಕುದು. ಇನ್ನೊಂದು ನಾವು ಟ್ಯಾಟೂ ಅನ್ನು ವಿಜುವಲ್ ಆಗಿ ನೋಡಿದಂದ್ರೆ ರೆಸ್ಲಿಂಗ್ ನಲ್ಲಿ WWF ಇತ್ತು, WWBE ಏನೋ ಇದೆಲ್ಲ, ಅದ್ರಲ್ಲಿ ರೆಸ್ಲರ್ನವರು ರಾಕ್ ಆಗ್ಲಿ ಬೇರೆಯವರೆಲ್ಲ ಇರ್ಲಿ, ಅಲ್ಲಿ ಬೇರೆ ಎಲ್ಲ ಇದ್ದಾರೆ, ಅವರದ್ದು ಎಲ್ಲ ಟ್ಯಾಟೂ ನೋಡುವಾಗ ನಮ್ಗೆ ಏನೋ ಒಂದು ಫ್ಯಾಸಿನೇಟ್ ಆಗ್ತಿದ್ದೆ. ಓ ಟ್ಯಾಟೂ ಇಷ್ಟು ದೊಡ್ಡ ಟ್ಯಾಟೂ ಹಾಕ್ತಾರಲ್ಲ ಅಂತ. ನಮ್ಮಲ್ಲಿ ಆಗುವಾಗ ಟ್ಯಾಟೂ ಅಂದ್ರೆ ಸಣ್ಣ ಸಣ್ಣದೇನಾದ್ರು, ಅಷ್ಟು ದೊಡ್ಡದು ಇಲ್ಲವಿಲ್ಲ ಸೈಜ್ ಅಲ್ಲಿ. ಸೊ ನಮ್ದೊಂದು ಡ್ರೀಮ್ ಇತ್ತು ಆ ಲೆವೆಲ್ ರೀಚ್ ಆಗ್ಬೇಕು ಅಂತ ಅಷ್ಟೇ. ಸೊ ಅದ್ರಲ್ಲಿ ಮತ್ತೆ ಕೀಪ್ ಆನ್ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗೋದು. ಆಗ ಯೂಟ್ಯೂಬ್ ಅಲ್ಲಿ ಏನಿಲ್ಲ ಇನ್ಫಾರ್ಮೇಶನ್, ಯೂಟ್ಯೂಬ್ ಅಲ್ಲಿ ಜಸ್ಟ್ ಸ್ಟಾರ್ಟ್ ಆಗಿರೋದು. ಇಂಟರ್ನೆಟ್ ನಮ್ಮಲ್ಲೆಲ್ಲ ಬಫರ್ ಆಗ್ತಿತ್ತು ಅವಾಗ. ಸೊ ಅವಾಗ ಬುಕ್ಸ್ ನೋಡಿದೆವು, ಬೇರೆ ವೆಬ್ಸೈಟ್ ಅಲ್ಲಿ ನೋಡಿದೆವು, ಟ್ಯಾಟೂ ಇನ್ಫಾರ್ಮೇಶನ್, ಹೈಜೀನ್ ಬಗ್ಗೆ ತಿಳ್ಕೊಂಡೆವು. ಆಮೇಲೆ ನಮ್ಮ ಸ್ನೇಹಿತರು ಕೆಲವು ಇದು ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದಾರೆ. ಸೊ ಮಂಗಳೂರಲ್ಲಿ ಪ್ರದೀಪ್ ಜಾನ್ ಅಂತ ಹೇಳಿದ್ದಾರೆ, ಮತ್ತೆ ಬೇರೆ ನನ್ನ ರಿಲೇಟಿವ್ಸ್ ಅಲ್ಲಿ ಡಾಕ್ಟರ್ಸ್, ಅವ್ರ ಹತ್ರ ಎಲ್ಲ ಕೇಳಿದೆವು. ನಮ್ಗೆ ಹೈಜೀನ್ ಬಗ್ಗೆ ಜಾಸ್ತಿ ಕ್ಯೂರಿಯಾಸಿಟಿ ಇತ್ತು. ಎಷ್ಟೋ ಜನ ಟ್ಯಾಟೂ ಮಾಡ್ತಿದ್ರು, ಟ್ಯಾಟೂ ಆದ ನಂತರ ಗಾಯ ಆಗ್ತಿತ್ತು. ಕೇರ್ ಮಾಡೋದು ಅದ್ ನಮ್ಗೆ ಅದ್ರ ಇನ್ಫಾರ್ಮೇಶನ್ ಸರಿಯಾಗಿರ್ಲಿಲ್ಲ. ಸೊ ನಾವು ಡಾಕ್ಟರ್ನೊಟ್ಟಿಗೆಲ್ಲ ಕರೆಕ್ಟ್ ಇಂಟರಾಕ್ಟ್ ಆದೆವು. ಆಮೇಲೆ ಸೇಫ್ಟಿ ಬಗ್ಗೆ ಜಾಸ್ತಿ ಗಮನ ಹರಿಸೋದು. ಸೊ ನಮ್ಮ ಫೀಲ್ಡ್ ಅಲ್ಲಿ ನಾವು ಯಾವ್ದು ಟ್ಯಾಟೂ ಮಾಡಿದೆವು ಅದ್ರಲ್ಲಿ ಇಷ್ಟ ತನಕ ಯಾವುದೇ ಇನ್ಫೆಕ್ಷನ್ ಆಗ್ಲಿ ಯಾವುದೇ ಅಂತದ್ದು ಬರಲಿಲ್ಲ. ಯಾಕಂದ್ರೆ ನಾವು ಜಾಸ್ತಿ ಫೋಕಸ್ ಮಾಡಿದೆವು ಅದಕ್ಕೆ, ಸೇಫ್ ಇರ್ಬೇಕು ಅಂತ. ನೀಡಲ್ ಎವ್ರಿ ಟೈಮ್ ಹೊಸ ನೀಡಲ್ ಎಲ್ಲರಿಗೆ ಕ್ಲೈಂಟ್ಸ್ಗೆ ನಾವು ತೋರಿಸಿ ಓಪನ್ ಮಾಡೋದು. ಎವ್ರಿ ಟೈಮ್ ಫ್ರೆಶ್ ನೀಡಲ್, ಮತ್ತೆ ಎಕ್ಸ್ಪೈರಿ ಕೂಡ ಆಗಿರಬಾರ್ದು. ಸ್ಪೆಷಲಿ ಮಂಗಳೂರು ಸೈಡ್ ಅಲ್ಲಿ ಎಲ್ಲಿಯಾದ್ರೂ ಪ್ಯಾಕೆಟ್ ಓಪನ್ ಆಗಿದ್ರೆ ಅದರಲ್ಲಿ ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ ಕೋಸ್ಟಲ್ ಅಲ್ಲಿ. ಈಗ ಬೆಂಗಳೂರಲ್ಲಿ ಆ ಪ್ರಾಬ್ಲಮ್ ಇಲ್ಲ, ಇಲ್ಲಿ ಉಪ್ಪಿನ ತೇವಾಂಶ ಇಲ್ಲ. ಸೊ ಅಲ್ಲಿ ಏನಾಗ್ತದೆ, ನೀಡಲ್ ಸ್ವಲ್ಪ ಓಪನ್ ಆಗಿದ್ರೆ ಸಹ ಕ್ಯಾಪ್ ಅದು ಸೀಲ್ ಆಗಿರ್ತದೆ, ಅದು ಓಪನ್ ಆಗಿದ್ರೆ ಸಹ ಅದು ರಸ್ಟ್ ಹಿಡಿತದೆ. ಸೊ ನೀವು ಎಲ್ಲಿ ಕೋಸ್ಟಲ್ ಲೈನ್ ಅಲ್ಲಿ ಅಥವಾ ಗೋವಾ ಎಲ್ಲಿ ಹೋಗಿ ಮಾಡೋದಾದ್ರೆ ಸಹ ಟ್ಯಾಟೂ, ನೀವು ಫಸ್ಟ್ ಆ ನೀಡಲ್ ಅನ್ನು ಚೆಕ್ ಮಾಡ್ಬೇಕು ನೀವು. ಅದು ಓಲ್ಡ್ ಅದ್ರ ಎಕ್ಸ್ಪೈರಿ ಆಗಿದೆ, ಅದ್ರಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡಿದ್ರೆ ಬೆಟರ್. ವಿಕಾಸ್ ಅವ್ರು ಒಂದು ಒಳ್ಳೆ ಟ್ಯಾಟೂ ಆರ್ಟಿಸ್ಟ್. ಸೊ ಹಾಗೆ ಅವರು ಬೇರೆಯವರು ಸಹ ಆರ್ಟ್ ಇದು ಟ್ಯಾಟೂ ಬಗ್ಗೆ ಟ್ರೈನಿಂಗ್ ಸಹ ಕೊಡ್ತಾರೆ. ಇಲ್ಲಿ ಇಂಡಿಯನ್ ಬೆಸ್ಟ್ ಅಲ್ಲಿ ಕೊಡ್ತಿರಲ್ಲ ಟ್ರೈನಿಂಗ್, ಟ್ಯಾಟೂ ಟ್ರೈನಿಂಗ್ ಕೊಡೋದು. ಇಲ್ಲಿ ಟ್ಯಾಟೂ ಟ್ರೈನಿಂಗ್ ಸಹ ಇದೆ. ಸೊ ಯಾರಾದ್ರೂ ಟ್ರೈನಿಂಗ್ ಆಗ್ಬೋದು, ಇವರನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಹೌದು, ಇನ್ನು ನಮ್ದು ಪರ್ಪಲ್ ಮಾಂಕ್ ಟ್ಯಾಟೂ ಸ್ಟುಡಿಯೋ ಇದೆ, ಅಲ್ಲಿ ಪ್ರಾಪರ್ ಒಂದು ಸ್ಕೂಲ್ ತರ ಒಂದು ಪ್ಲಾನ್ ಇದೆ. ಬೇಗದಲ್ಲಿ ಅದನ್ನು ಓಪನ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರು ಈಗ ಟ್ಯಾಟೂ ಅಲ್ಲಿ ಬ್ಲಾಕ್ ಇಂಕ್ ಮತ್ತೆ ಕಲರ್ ಬರ್ತದೆ, ಎರಡು ಟೈಪ್ ಉಂಟು. ಸೊ ಅದು ಹೇಗೆ ಅಂದ್ರೆ ಅದರಲ್ಲಿ ತುಂಬಾ ವೆರೈಟಿ ಇದೆ. ಬ್ಲಾಕ್ ಅಲ್ಲೇ ನಿಮ್ಗೆ ತುಂಬಾ ಸ್ಟೈಲ್ಸ್ ಇದೆ. ಕಲರ್ ಅಲ್ಲಿ ಕರೆಕ್ಟ್ ಆದ ಒಂದು ಒಳ್ಳೆ ಸ್ಕಿನ್ ಅಲ್ಲಿ ಮಾತ್ರ ಕಲರ್ ಟ್ಯಾಟೂ, ಬ್ರೈಟ್ ಸ್ಕಿನ್ ಬೇಕು. ಆ ವಿಷಯದಲ್ಲಿ ನಮಗೂ ಎಷ್ಟೋ ಸಲ ಮುಜುಗರ ಆಗ್ತದೆ. ಎಷ್ಟೋ ಜನ ಕೇಳ್ತಾರೆ, ಮಿಡ್ ಟೋನ್ ಅಥವಾ ಡಾರ್ಕ್ ಟೋನ್ ಅವ್ರು ಇರ್ತಾರೆ, ಪಾಪ ನಮಗೂ ಏನು ಹೇಳಕ್ ಆಗಲ್ಲ, ಅವರು ಕಲರ್ ಬೇಕಾಳ್ತಾರೆ, ಆ ಕಲರ್ ಬೇಕಂತ ಹೇಳ್ತಾರೆ. ಆಗಲ್ಲ, ಅದು ಟ್ಯಾಟೂಗೆ ಸ್ವಲ್ಪ ಫೇರ್ ಸ್ಕಿನ್ ಬೇಕೇ ಬೇಕು. ನಾವು ಯಾಕಂದ್ರೆ ಅಪ್ಲೈ ಮಾಡೋದಲ್ಲ ಇಲ್ಲಿ, ನಾವು ಪೇಂಟಿಂಗ್ ಮಾಡುವಾಗ ಏನಿಲ್ಲ, ಸರ್ಫೇಸ್ ಮೇಲೆ ನಾವು
ಅಪ್ಲೈ ಮಾಡ್ಬೋದು. ಬ್ಲಾಕ್ ಇರ್ಲಿ, ಬ್ಲಾಕ್ ಬೋರ್ಡ್ ಮೇಲೆ ಕೂಡ ನಾವು ಪೇಂಟ್ ಮಾಡ್ಬೋದು. ಇಲ್ಲಿ ಅಪ್ಲೈ ಮಾಡೋದಲ್ಲ, ಇಲ್ಲಿ ಅಬ್ಸರ್ವ್ ಆಗುತ್ತೆ, ಇಂಕ್ ನಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಸೊ ನಿಮ್ಗೆ ಸ್ಕಿನ್ ಹೇಗಿದೆ ಅದರ ರೀತಿ ರಿಸಲ್ಟ್ ಕೊಡ್ತದೆ. ಸೊ ಇವನ್ ಬ್ಲಾಕ್ ಅಂಡ್ ವೈಟ್ ಕೂಡ ಶೇಡಿಂಗ್ ಎಲ್ಲ ಒಳ್ಳೆ ಶೇಡಿಂಗ್ ಬರ್ಬೇಕಾದ್ರೆ ಸ್ಕಿನ್ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೇಕು. ನಾವೀಗ ಸ್ಕಿನ್ ಗೆ ಅಪ್ಲೈ ಮಾಡುವಾಗ ಸೊ ಅದು ಡೀಪ್ ಆಗಿ ಬ್ಲಡ್ ಗೆ ಕನೆಕ್ಟ್ ಆಗ್ತದಾ? ಆ ಬ್ಲಡ್ ಗೆ ತಿಳಿಲ್ಲ. ಈಗ ಸ್ಕಿನ್ ಅಲ್ಲಿ 3 ಲೇಯರ್ ಇದೆ, ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ, ಇಂಗ್ಲಿಷ್ ನಲ್ಲಿ ನಾವು ಹೇಳ್ತೇವೆ ಡರ್ಮಿಸ್, ಎಪಿಡರ್ಮಿಸ್, ಹೈಪರ್ಡರ್ಮಿಸ್ ಅಂದ್ರೆ 3 ಲೇಯರ್. ಈ 3 ಲೇಯರ್ ಅಲ್ಲಿ ಸ್ಕಿನ್ ಅಲ್ಲಿ ನಾವು ವರ್ಕ್ ಮಾಡ್ತೇವೆ. ಅಲ್ಲಿ ಇಲ್ಲಿವರೆಗೆ ಎಂಟರ್ ಆಗುತ್ತೆ ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್. ಫಸ್ಟ್ ಲೇಯರ್ ಸ್ವಲ್ಪ ಡಾರ್ಕ್, ಅದು ಡೆಡ್ ಸ್ಕಿನ್ ಅಂತ ಹೇಳ್ತೇವೆ. ಈಗ ನಾವು ಸರ್ಫೇಸ್ ಅಲ್ಲಿ ಎಲ್ಲಿ ಇದೇ ಇರುತ್ತಾ, ಇದು ಡೆಡ್ ಸ್ಕಿನ್ ಮೇಲೆ ಇರೋದು. ಅದ್ರ ಒಳಗಡೆ ಒಂದು ಸಣ್ಣ ಲೇಯರ್ ಇದೆ, ಡರ್ಮಿಸ್, ಎಪಿಡರ್ಮಿಸ್, ಹೈಪರ್ಡರ್ಮಿಸ್ ನ ಕೆಳಗಡೆ ಫ್ಲೆಶ್ ಇರುತ್ತೆ, ಇಲ್ಲಿ ಬ್ಲಡ್ ವೇನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಇಲ್ಲಿಗೆ ಟಚ್ ಆದ್ರೆ ನೀಡಲ್ ಜಾಸ್ತಿ ಬ್ಲೀಡ್ ಆಗುತ್ತೆ. ಸೊ ಒಳ್ಳೆ ಕ್ವಾಲಿಟಿ ಆರ್ಟಿಸ್ಟ್ ನವರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ನವರದ್ದು ನೀಡಲ್ ಇಷ್ಟೇ ಪೆನೆಟ್ರೇಟ್ ಆಗುತ್ತೆ, ಇಲ್ಲಿವರೆಗೆ ಮಾತ್ರ ಇಷ್ಟೇ. ಸೊ ಇಷ್ಟು ಡೆಪ್ತಿಗೆ ಹೋದ್ರೆ ನಿಮ್ಗೆ ಏನು ಬ್ಲೀಡ್ ಆಗಲ್ಲ. ಈಗ ನಮ್ದು ಎಷ್ಟೋ ಟ್ಯಾಟುಗಳಿಗೆ ಬ್ಲೀಡೇ ಆಗಲ್ಲ. ಎಷ್ಟೋ ಜನ ಬಂದು ಕೇಳ್ತಾರೆ, ಏನ್ ರಕ್ತನೇ ಬಂದಿಲ್ಲ, ನಾವು ಬೇರೆ ಕಡೆ ಮಾಡಿದ್ದೇವೆ, ರೋಡ್ ಸೈಡ್ ಅಲ್ಲಿ ಎಲ್ಲ ಗೋವಾದಲ್ಲೆಲ್ಲ ಮಾಡಿದ್ದೇವೆ, ತುಂಬಾ ರಕ್ತ ಬರ್ತದೆ ಅಂತ ಹೇಳ್ತಾರೆ. ಆಕ್ಚುಲಿ ಅವ್ರ ಡೆಪ್ತ್ ನಾಲೆಜ್ ಇರಲ್ಲ. ಡೆಪ್ತ್ ನಾಲೆಜ್ ಬರೋದು ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ, ಪ್ರಾಪರ್ ಟ್ರೈನಿಂಗ್ ಅಲ್ಲಿ ಟ್ರೈನಿಂಗ್ ಕೊಟ್ರೆ ನಿಮ್ಗೆ ರಕ್ತ ಬರ್ಲಿಕ್ಕೆ ಬರೋದೇ ಇಲ್ಲ. ಅಂತ ದೊಡ್ಡ ಫಿಲ್ಲಿಂಗ್ ಟ್ಯಾಟು ಇರುತ್ತೆ. ಈಗ ಎಕ್ಸಾಂಪಲ್ ರಾಕ್ ಟೈಪ್ ಹೇಳಿದಲ್ಲ, ಮೌರಿ ಟೈಪ್, ಅದ್ರ ಬ್ಯಾಂಡ್ ಟೈಪ್, ಫುಲ್ ಬ್ಲಾಕ್ ಪಟ್ಟಿ. ಸೊ ಅಂತದ್ರಲ್ಲಿ ಏನಾಗ್ತದೆ, ರಿಪೀಟ್ ಮಾಡ್ಬೇಕಾಗ್ತದೆ ನಮ್ಗೆ ಸೇಮ್ ಏರಿಯಾದಲ್ಲಿ. ಯಾಕೆ ಡಾರ್ಕ್ ಬರಲ್ಲ, ಒಂದ್ ಸೈಡ್ ಫಿಲ್ ಮಾಡುವಾಗ ಒಂದ್ ಸ್ವಲ್ಪ ಗ್ರೇಶ್ ಬರುತ್ತೆ, ಒಂದ್ ಸ್ವಲ್ಪ ಮಿಡ್ ಟೋನ್ ಗ್ರೇ ಆಗುತ್ತೆ, ನಮ್ಗೆ ಫುಲ್ ಪಿಚ್ ಬ್ಲಾಕ್ ಬೇಕು. ಸೊ ಆವಾಗ ಫಿಲ್ ಮಾಡುವಾಗ ಸ್ವಲ್ಪ ಬ್ಲಡ್ ಬರೋ ಚಾನ್ಸ್ ಇರುತ್ತೆ, ಸ್ವಲ್ಪ ಅದು ಸ್ವೆಟ್ ತರ. ಸೊ ಸ್ಕಿನ್ ಡ್ಯಾಮೇಜ್ ಮಾಡೋದಿಲ್ಲ, ಸ್ಕಿನ್ ಡ್ಯಾಮೇಜ್ ಮಾಡ್ಬೋದು, ಯಾಕಂದ್ರೆ ಇದು ಸ್ಕಿನ್ ಪಂಚರ್ ಆಗುತ್ತೆ ಪ್ರಾಪರ್, ಅದು ಇಂಕ್ ಅಬ್ಸರ್ವ್ ಆಗಿರುತ್ತೆ, ಕರೆಕ್ಟ್ ಸ್ಕಿನ್ ಪಂಚರ್ ಆಗುತ್ತೆ. ಕೆಲವು ನಮ್ಮ ವೀಕ್ಷಕರಿಗೆ ಸಹ ಅದು ಸಮಸ್ಯೆ ಉಂಟು. ಒಬ್ಬ ಹುಡುಗ ಆಗ್ಲಿ ಹುಡುಗಿ ಲವ್ ಇರುವಾಗ ಒಂದು ಕೆಲವು ಹುಡುಗ ಹೆಸರು ಬರೆಯೋದು ಇರ್ತವೆ. ಸೊ ಮತ್ತೆಲ್ಲ ಬ್ರೇಕಪ್ ಆದಾಗ ಒಂದು ತುಂಬಾ ಸಮಸ್ಯೆ ಅದು. ಇದಕ್ಕೆ ಎಂತ ಮಾಡುದು, ತೆಗೆಯುವುದು ಹೇಗೆ, ಲೇಸರ್ ಟ್ರೀಟ್ಮೆಂಟ್ ಎಂಬ ಒಂದು ಟ್ರೀಟ್ಮೆಂಟ್ ಉಂಟಲ್ಲ, ಅದು ವಿಷಯದಲ್ಲಿ ಆದ್ರೆ ಹೇಗೆ ಮಾಡ್ತೀರಿ ನೀವು? ಅಂದ್ರೆ ಆ ಸಮಸ್ಯೆ ಅಂದ್ರೆ ಹೆಚ್ಚಾಗಿ ಅದೇ ಕೆಲವು ಡೈವರ್ಸ್ ಆಗ್ತದೆ, ಆಗ ಸಮಸ್ಯೆ ಇರ್ತದೆ, ಹೆಸರು ತೆಗಿಬೇಕು ಅಂತ ಸಮಸ್ಯೆ ಇರುವಾಗ ಟ್ಯಾಟು ಹೇಗೆ? ತುಂಬಾ ಅನುಭವ ಆಗಿದೆ ನಮ್ಗೆ. ಆಕ್ಚುಲಿ ಸ್ವಲ್ಪ ಇನ್ನೊಂದು 4-5 ಇಯರ್ಸ್ ಬ್ಯಾಕ್ ತುಂಬಾ ಜಾಸ್ತಿ ಇತ್ತು ಕೇಸ್ ಅದು. ಇವಾಗ ಸ್ವಲ್ಪ ಏನೋ ಮೆಚೂರ್ ಆಗಿದ್ದಾರೆ ಜನರು, ಅಷ್ಟೊಂದು ಟ್ಯಾಟು ಬರಿತಾ ಇಲ್ಲ. ಆದ್ರೂ ಈಗ ಬರೆಯೋರು ಇದ್ದಾರೆ, ಹೆಸರು ಬರೀತಾರೆ. ಏನೋ ಎಂತ ಹೇಳ್ತಾರೆ, ಒಂದು ಕ್ವಿಕ್ ಸ್ಪಾಂಟೇನಿಯಸ್ ಆಗಿ ತಗೊಳ್ಳೋ ಒಂದು ಡಿಸಿಷನ್ ಅವರದ್ದು. ಆ ಟೈಮ್ ಅಲ್ಲಿ ನಾವು ಇಂಡಿವಿಜುವಲ್ ಆಗಿ ಬಂದ್ರೆ ಹೇಳ್ತೇವೆ ನಾವೇ, ಗರ್ಲ್ ಫ್ರೆಂಡ್ ನೇಮ್ ಅಥವಾ ಬಾಯ್ ಫ್ರೆಂಡ್ ನೇಮ್ ಹಾಕ್ಬೇಡಿ, ಫ್ಯೂಚರ್ ನಿಮ್ಗೆ ಒಳ್ಳೇದಲ್ಲ, ಬೇರೆ ಡಿಸೈನ್ ನೋಡಿ ಅಂತ. ಅಥವಾ ಗೊತ್ತಾಗದಂತ ಸಿಂಬಾಲಿಕ್ ಹಾಕಿ ಅಂತ ಹೇಳ್ತೇವೆ, ಅದು ಒಳ್ಳೇದು. ಈಗ ನಿಮ್ ಒಬ್ಬರದ ಹೆಸರೇನೋ ಇರ್ತದೆ, ಅದಕ್ಕೆ ಸಿಂಬಾಲಿಕ್ ಆಗಿ ಅವ್ರದ್ದು ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ, ಆಮೇಲೆ ಕವರ್ ಅಪ್ ಮಾಡೋದು ಪ್ರಾಬ್ಲಮ್ ಇಲ್ಲ. ಆದ್ರೆ ಅದರಲ್ಲಿ 2 ಸೊಲ್ಯೂಷನ್ ಇದೆ. ಒಂದು ಕವರ್ ಅಪ್ ಟ್ಯಾಟು ಮಾಡ್ತೇವೆ ನಾವು, ಅದ್ರಲ್ಲಿ ಕಾಣದಾಗೆ ನಮ್ಗೆ ಕಂಪ್ಲೀಟ್ ಕವರ್ ಆಗುತ್ತೆ. ಅದ್ರ ಮೇಲೆ ಬೇರೆ ಬೇರೆ ಡಿಸೈನ್ ಕಂಪ್ಲೀಟ್ ಕವರ್ ಮಾಡಬಹುದು. ಅಂದ್ರೆ ಅದ್ರ ಮೇಲೆ ಒಂದು ಡಿಸೈನ್ ಪ್ಲಾನ್ ಮಾಡ್ತೇವೆ ನಾವು. ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಟ್ಯಾಟು ಇದ್ರೆ ಅದ್ರದ್ದು ಫೋಟೋ ತೆಗೆದು ಒಂದು ಡಿಸ್ಕಷನ್ ಗೆ ಮುಂಚೆ ಬರ್ಬೇಕಾಗ್ತದೆ. ಪ್ರಾಪರ್ ಪ್ಲಾನ್ ಮಾಡ್ತೇವೆ ನಾವು. ಅದ್ರಲ್ಲಿ ಯಾವ್ದು ಕಂಪ್ಯೂಟರ್ ಅಲ್ಲಿ ತೋರಿಸ್ತೀವಿ. ಈಗ ಅವರ ಇಂಟ್ರೆಸ್ಟ್ ಯಾವ್ದಿದೆ ಅಂತ ಕೇಳ್ತೇವೆ ನಾವು, ನಿಮ್ಗೆ ಯಾವ್ದೆಲ್ಲ ಡಿಸೈನ್ ಬೇಕು. ಅವರದ್ದು ಇಂಟ್ರೆಸ್ಟ್ ಇಲ್ಲದೆ ನಾವು ಫೋರ್ಸ್ಫುಲಿ ಆಡ್ ಮಾಡಕ್ಕಾಗಲ್ಲ. ಸೊ ನಾವು ಸಜೆಸ್ಟ್ ಮಾಡ್ತೇವೆ, ಕವರ್ ಅಪ್ ಮಾಡ್ಬೇಕಾದ್ರೆ ಅದರ ಡಾರ್ಕ್ನೆಸ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್. ಈಗ ಆಲ್ರೆಡಿ ತುಂಬಾ ಪಿಚ್ ಡಾರ್ಕ್ ಇದ್ರೆ ನಮ್ಗೆ ನಾವು ಆಬ್ವಿಯಸ್ಲಿ ನಾವು ಡಾರ್ಕ್ ಇಮೇಜ್ ಅಲ್ಲೇ ಕವರ್ ಮಾಡ್ಬೇಕಾಗ್ತದೆ. ಸೊ ಎಲ್ಲಿ ಅದು ಪಿಕ್ಚರ್ ಸ್ವಲ್ಪ ಲೈಟ್ ಇದೆ, ಓಕೆ ಇದನ್ನ ಕವರ್ ಮಾಡ್ಬೋದು ಈಸಿಲಿ ಅಂತ ಹೇಳಿದ್ರೆ ಈಸಿಲಿ ಯಾವುದೇ ಶೇಪ್ ಅಲ್ಲಿ ಅಥವಾ ಯಾವುದೇ ಒಂದು ಇಮೇಜ್ ಅಲ್ಲಿ ನಿಮ್ಗೆ ಫೋಟೋಶಾಪ್ ಅಲ್ಲಿ ವರ್ಕ್ ಮಾಡಿ ನೋಡ್ತೇವೆ ನಾವು. ನೀವು ಕಂಪ್ಯೂಟರ್ ಅಲ್ಲಿ ವರ್ಕ್ ಮಾಡಿ ತೋರಿಸಿ, ಅಲ್ಲಿ ನಾವು ನಿಮ್ಮ ಫೋಟೋ ತೆಗಿತೇವೆ, ಯಾವ ಟಾಟಿದ್ದು ಫೋಟೋ ತೆಗಿತೇವೆ ಆಮೇಲೆ ಅದ್ರ ಮೇಲೆ ಒಂದು 3-4 ಡಿಸೈನ್ ಇಟ್ಟು ನೋಡ್ತೇವೆ ನಾವು, ಅದ್ರಲ್ಲಿ ಕವರ್ ಆಗುತ್ತಾ, ಪ್ರಾಪರ್ ಆಗುತ್ತಾ. ಮತ್ತೆ ನಮ್ಗೆ ಜಡ್ಜ್ಮೆಂಟ್ ಇರುತ್ತೆ, ಸೊ ಎಷ್ಟು ಯಾವ ಅದ್ರ ರೀತಿ ಇದನ್ನ ಕವರ್ ಮಾಡ್ಬೋದು ಅಂತ ಹೇಳಿ. ಮತ್ತೆ ಕೆಲವೊಂದು ಡಾರ್ಕ್ ಇದ್ರೆ ಇಮೇಜ್ ಫಸ್ಟ್ ಸೆಷನ್ ಅಲ್ಲಿ ಕವರ್ ಮಾಡ್ತೇವೆ, ಸೆಕೆಂಡ್ ಸೆಷನ್ ಇನ್ನೊಮ್ಮೆ ಬರ್ಬೇಕಾಗ್ತದೆ ಅವರು. ಈ ಕೆಲವೊಂದು ಏರಿಯಾದಲ್ಲಿ 2 ಸೆಷನ್ ಬೇಕಾಗ್ತದೆ, ಕೆಲವೊಂದ್ರಲ್ಲಿ 2 ಸೆಷನ್ ಬೇಕಾಗ್ತದೆ. ಯಾಕಂದ್ರೆ ಸೆಕೆಂಡ್ ಟೈಮ್ ಬಂದ್ರೆ ನಾವು ಅದನ್ನ ಕಂಪ್ಲೀಟ್ ಆಗುತ್ತೆ. ಒಂದ್ ಸೆಷನ್ ಅಲ್ಲಿ ಆಲ್ಮೋಸ್ಟ್ 70% ಕವರ್ ಆಗುತ್ತೆ. ಬರೀ ಆರ್ಟಿಸ್ಟ್ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಏನಿದೆ ಅಂತ. 3rd ಗೊತ್ತಾಗಲ್ಲ. ಅದನ್ನು ಕರೆಕ್ಟ್ ಕವರ್ ಮಾಡ್ಬೇಕಾದ್ರೆ ಇನ್ನೊಂದು ಸೆಷನ್ ಬಂದ್ರೆ ಕರೆಕ್ಟ್ ಆಗುತ್ತೆ. ಇನ್ನೊಂದು ಲೇಸರ್ ಟ್ರೀಟ್ಮೆಂಟ್ ಮಾಡ್ತಾರೆ. ಅದ್ರ ಪ್ರಾಪರ್ ಲೇಸರ್ ಮಾಡುವವರಲ್ಲಿಗೆ ಹೋದ್ರೆ ಬೆಟರ್, ಸ್ವಲ್ಪ ಎಕ್ಸ್ಪೆನ್ಸಿವ್. ಈಗ ನೋಡಿ, ಶೋ ಬಿಸ್ನೆಸ್ ಅಲ್ಲಿ ಇರ್ತಾರೆ, ಅಂದ್ರೆ ಅವ್ರ ಮೀಡಿಯಾದಲ್ಲಿ ಇರ್ತಾರೆ, ಅವರಿಗೆ ಕಾಣಬಾರ್ದು, ಟ್ಯಾಟು ವಿಸಿಬಲ್ ಇರಬಾರ್ದು. ಅವಾಗ ಕವರ್ ಮಾಡ್ಬೇಕಾದ್ರೆ ಒಂದೇ ಸೊಲ್ಯೂಷನ್, ಲೇಸರ್. ಯಾಕಂದ್ರೆ ಕವರ್ ಅಪ್ ಮಾಡಿದ್ರೆ ನಿಮ್ಮ ಟ್ಯಾಟು ಸೈಜ್ ಗಿಂತ ಸ್ವಲ್ಪ ದೊಡ್ಡದೇ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ಏನಂದ್ರೆ ಕವರ್ ಮಾಡುವಾಗ ಅವಶ್ಯಕತೆ ಇಲ್ಲ, ಲೇಸರ್ ಮಾಡ್ಬೋದು. ಆದ್ರೆ ಲೇಸರ್ ಟ್ರೀಟ್ಮೆಂಟ್ ಅನ್ನ ಕವರ್ ಅಪ್ ಯೂಸ್ ಮಾಡ್ಬೋದು. ಈಗ ಹೆಚ್ಚಿನ ಕೆಲವೊಂದು ಕ್ಲೈಂಟ್ಸ್ ಬರ್ತಾರೆ ನಮ್ಮಲ್ಲಿಗೆ, ಅವರು ಆಲ್ರೆಡಿ ಕವರ್ ಅಪ್ ಮಾಡ್ಲಿಕ್ಕೆ ಹೋಗಿ ಇದ್ದದನ್ನು ಹಾಳು ಮಾಡಿರ್ತಾರೆ. ಅದು ಆಗ್ತದೆ ಪ್ರಾಬ್ಲಮ್. ತುಂಬಾ ಜನ ಬೇರೆ ಕಡೆ ಹೋಗ್ತಾರೆ, ಕವರ್ ಅಪ್ ಮಾಡ್ತಾರೆ ಅಂದ್ರೆ ಅದು ಆಗಿರೋದಿಲ್ಲ. ಅದೊಂದು ಮೆಸ್ಅಪ್ ಆಗಿ ಏನೋ ಒಂದು ಗಲೀಜಾಗಿರುತ್ತೆ ಟ್ಯಾಟು.
ಸೊ ಅವಾಗ ನಾವು ಸಜೆಸ್ಟ್ ಮಾಡಿದ್ರೆ ನಮ್ಗೆ ಇನ್ನೂ ಕವರ್ ಅಪ್ ಮಾಡ್ಲಿಕ್ಕೆ ಕಷ್ಟ. ಹೌದು. ಸೊ ನೀವು ಲೇಸರ್ಗೆ ಹೋಗಿ 1 or 2 ಸೆಷನ್, ಅಂದ್ರೆ ಲೇಸರ್ ಅಲ್ಲಿ 1 ಸೆಷನ್ ಅಲ್ಲಿ ಕಂಪ್ಲೀಟ್ ಹೋಗಲ್ಲ. ನೀವು ಲೇಸರ್ ಅಲ್ಲಿ 4-5 ಸೆಷನ್ ಬೇಕಾಗ್ತದೆ. ಸೊ ಎವ್ರಿ ಸೆಷನ್ ಅಲ್ಲಿ ಗ್ಯಾಪ್ ಬೇಕಾಗ್ತದೆ, ಒಂದು 30 days 45 days ಎಲ್ಲ ಕೊಡ್ತಾರೆ. ಗ್ಯಾಪ್ ಬೇಕಾಗ್ತದೆ. ಎಸ್. ಸೊ ಆ ರೀತಿ ಅವರು 1 ಅಥವಾ 2 ಸೆಷನ್ ಮಾಡಿದ್ರೆ, ಈಗ ಸಪೋಸ್ ಈಗ ನಿಮ್ದೇ ಟ್ಯಾಟೂ ಇದೆ, ಸೊ ಈಗ ಇದು ಒಂದು 4-5 years ಕಳೀತಲ್ಲ. ಸೊ ನಮ್ದು ನಿಮ್ಗೆ ಕ್ಯಾಮರಾ ಪ್ಯಾಷನ್, ಅದಕ್ಕೋಸ್ಕರ ನಾವು ಕ್ಯಾಮರಾ ಸಿಂಬಲ್ ಮಾಡಿದ್ದೇವೆ. ಸೊ ನಿಮ್ಗೆ ಇದು ಬೇಡ ಅಂತ ಹೇಳಿದ್ರೆ ಇದು ಸ್ವಲ್ಪ ಡಾರ್ಕ್ ಇದೆ, ಸೊ ಅದನ್ನ ಅಷ್ಟು ಬೇಗ ಕವರ್ ಮಾಡಕ್ಕೆ ಈಸಿ ಇಲ್ಲ. ಸೊ ಫುಲ್ ಪಿಚ್ ಬ್ಲಾಕ್ ಅಲ್ಲ, ಬರೀ ಔಟ್ಲೈನ್ ಅಲ್ಲ. ಸೊ ಇದನ್ನು ಲೇಸರ್ ಟ್ರೀಟ್ಮೆಂಟ್ ಮಾಡಿದ್ರೆ 1 ಸೆಷನ್ ಅಥವಾ 2 ಸೆಷನ್ ಮಾಡಿದ್ರೆ ಇದು ಲೈಟ್ ಆಗುತ್ತೆ ಸ್ವಲ್ಪ, ಹೌದಲ್ವಾ, ಸ್ವಲ್ಪ ಕಾಣುತ್ತೆ. ಸೊ ಅದನ್ನು ಆಮೇಲೆ ಕವರ್ ಅಪ್ ಮಾಡ್ಲಿಕ್ಕೆ ಈಸಿ ನಮ್ಗೆ. ಕಂಪ್ಲೀಟ್ ತೆಗಿಬೇಕಾದ್ರೆ ನೀವು 4-5 ಸೆಷನ್ ಹೋಗ್ಬೇಕು. ಆದ್ರೆ ಕಾಸ್ಟ್ ವೈಸ್ ಜಾಸ್ತಿ, ಅದು ಎಕ್ಸ್ಪೆನ್ಸಿವ್. ಯಾಕಂದ್ರೆ ಒಂದು ಪರ್ ಸೆಷನ್ ನಿಮ್ಗೆ 4-5 thousand ತಗೊಳ್ತಾರೆ ಇಲ್ಲಿ ಬೆಂಗಳೂರಲ್ಲಿ. ಬೇರೆ ಬೇರೆ ಪ್ಲೇಸ್ ಅಲ್ಲಿ ಬೇರೆ ಇರ್ಬೋದು. ಸೊ ಹಾಗೆ ಅಷ್ಟು ಸೆಷನ್ 4-5 ಸೆಷನ್ ಅಂದ್ರೆ 4 into 5 ಅಷ್ಟಾಗುತ್ತೆ. ನಮ್ಮ ಟ್ಯಾಟೂ ಇದು 3 times ಹೇಳ್ಬೋದು. ಬಿಕಾಸ್ ಅವರೇ ಟ್ಯಾಟೂ ಅಲ್ಲಿ ಎಷ್ಟು ಟೈಪ್ ಇದೆ ಅಂದ್ರೆ, ಟ್ಯಾಟೂ ಹೇಳಿದ್ರೆ ನಮ್ಗೆ ನಾರ್ಮಲ್ ಗೊತ್ತಿರೋದು ಒಂದು ಟ್ಯಾಟೂ ಕಲರ್ ಮತ್ತು ಬ್ಲಾಕ್ ಅಂಡ್ ವೈಟ್ ಹಾಕ್ತಾರೆ, ಅದರಲ್ಲಿ ಏನ ವೆರೈಟಿ ಉಂಟಾ ಅಥವಾ ಆರ್ಟ್ ಫಾರ್ಮ್ ತರನೇ ತುಂಬಾ ಇದೆ ಅದ್ರಲ್ಲಿ ಸ್ಟೈಲ್. ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಒಂದೊಂದು ಸ್ಟೈಲ್ ಅನ್ನು ಅವರು ಡೆವಲಪ್ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಟ್ರೆಡಿಷನಲ್ ಟ್ಯಾಟೂಸ್ ಅಂತ ಹೇಳಿದೆ. ನಾವೀಗ ರಿಯಲಿಸಮ್ ಟ್ಯಾಟೂ ಅಂದ್ರೆ ನಾವು ಹೇಗೆ ಒಂದು ಫೋಟೋ ರಿಯಲಿಸ್ಟಿಕ್ ಹೇಳ್ತೇವೆ, ಅದ್ರಲ್ಲಿ ಹೇಗಿದೆ ನಾವು ರಿಯಲಿಸಮ್ ಪೇಂಟಿಂಗ್ ಹೇಗೆ ಮಾಡ್ತೇವೆ ಅದೇ ರೀತಿ ಟ್ಯಾಟೂ ಅಲ್ಲಿ. ಸೊ ರಿಯಲಿಸಮ್ ಒಂದು ಸ್ಟೈಲ್, ಟ್ಯಾಟೂ ಅಲ್ಲಿ ಬೇರೆ ಬೇರೆ ಸ್ಟೈಲ್ ಇದೆ. ಓಲ್ಡ್ ಸ್ಕೂಲ್ ಅಂತ ಹೇಳಿದೆ, ಅದು UK ಮತ್ತೆ US ಎಲ್ಲ ಇದೆ. ಓಲ್ಡ್ ಸ್ಕೂಲ್ ಸ್ಟೈಲ್ ಅಂದ್ರೆ ಬೋಲ್ಡ್ ಔಟ್ಲೈನ್, ಒಳಗಡೆ ಫಿಲ್ಲಿಂಗ್, ಅದರಲ್ಲಿ ಕಲರ್ ಆಗ್ಲಿ ಬ್ಲಾಕ್ ಅಂಡ್ ವೈಟ್ ಆಗಲಿ. ಆಲ್ಮೋಸ್ಟ್ ನಿಮ್ಗೆ ಯಾವ ಟೈಪ್ ಹೇಳ್ಬೋದು ಅಂದ್ರೆ ಇಸ್ಪಿಟ್ ಕಾರ್ಡ್ಸ್ ಇದು ಡಿಸೈನ್ಸ್ ಇದೆ ಅಲ್ಲ, ಅದು ಸ್ವಲ್ಪ ಓಲ್ಡ್ ಸ್ಕೂಲ್ ಸ್ಟೈಲ್. ಅದನ್ನ ಓಲ್ಡ್ ಸ್ಕೂಲ್ ಅಂತ ಹೇಳ್ತಾರೆ. ಸೊ ಥಿಕ್ ಔಟ್ಲೈನ್, ಅದರಲ್ಲಿ ರೋಸ್ ಆಗ್ಲಿ ಗನ್ ಆಗ್ಲಿ ಅದೆಲ್ಲ ಇರುತ್ತೆ ಡಿಸೈನ್ಸ್, ವೆರಿ ಕಾಮನ್. ಬೋಲ್ಡ್ ಔಟ್ಲೈನ್ ಮತ್ತೆ ಒಳಗಡೆ ಫಿಲ್ಲಿಂಗ್. ಅದು ಒಂದು ಅಡ್ವಾಂಟೇಜ್ ಅಂದ್ರೆ ಯಾವ ಸ್ಕಿನ್ ಟೈಪ್ಗೆ ಸಹ ಮ್ಯಾಚ್ ಆಗುತ್ತೆ. ಯಾಕಂದ್ರೆ ಬೋಲ್ಡ್ ಔಟ್ಲೈನ್ ಇದ್ದ ತಕ್ಷಣ ನಿಮ್ಗೆ ಅದು ಹೈಲೈಟ್ ಆಗ್ತದೆ. ತುಂಬಾ ಫೇರ್ ಸ್ಕಿನ್, ಲೈಟ್ ಸ್ಕಿನ್ ಇದ್ರೆ ಅದರಲ್ಲಿ ಲೈಟ್ ಲೈನ್ಸ್ ಎಲ್ಲ ಕಾಣ್ತದೆ, ವಿಸಿಬಲ್ ಇರುತ್ತೆ. ಸೊ ಮಿಡ್ ಟೋನ್ ಸ್ಕಿನ್ ಅಲ್ಲಿ ಸೌತ್ ಇಂಡಿಯನ್ಸ್ ಟೈಪ್ ಸ್ಕಿನ್ ಅಂತ ಹೇಳಿ ಹೇಳ್ಬೋದು. ಆ ಟೈಪ್ ಅಲ್ಲಿ ಸ್ಕಿನ್ ಅಲ್ಲಿ ಆದ್ರೆ ವರ್ಕ್ ಮಾಡ್ಬೇಕಾದ್ರೆ ಸ್ವಲ್ಪ ಡಾರ್ಕ್ ಬೋಲ್ಡ್ ಔಟ್ಲೈನ್ಸ್ ಇದ್ರೆ ಬೆಟರ್. ಇವಾಗ ಸ್ವಲ್ಪ ಮಾಡರ್ನ್ ಟ್ಯಾಟೂಸ್ ಅಲ್ಲಿ ಇವಾಗ ನೋಡಿ, ಓಲ್ಡ್ ಹಚ್ಚೆದು ಹೇಳ್ತಿದ್ರವಲ್ಲ, ಅದು ಕೂಡ ನಾವು ಎಂತ ಕೈಯಲ್ಲಿ ಮಾಡ್ತಿದ್ರು, ಅವ್ರು ಕುತ್ತಿ ಹೀಗೆ ಚುಚ್ಚಿ ಮಾಡ್ತಿದ್ರು. ಸೊ ಅದು ಕೂಡ ಈಗ ಕೂಡ ಇದೆ. ಅದು ಅದಕ್ಕೆ ಹ್ಯಾಂಡ್ ಪೋಕ್ ಟ್ಯಾಟೂ ಅಂತ ಹೇಳ್ತಾರೆ. ಹ್ಯಾಂಡ್ ಪೋಕ್ ಒಂದು ಸ್ಟೈಲ್, ಅದರಲ್ಲಿ ಡೆಡಿಕೇಟೆಡ್ ಆರ್ಟಿಸ್ಟ್ ನವರು ಇದ್ದಾರೆ. ಅದು ಒಂದು ಮಾರ್ಕೆಟ್ ಅಲ್ಲಿ ಇದೆ ಈಗ. ಹ್ಯಾಂಡ್ ಪೋಕ್ ಆರ್ಟಿಸ್ಟ್ ಅನ್ನು ಹುಡ್ಕೊಂಡು ಹೋಗ್ತಾರೆ, ಆದ್ರೆ ಹೈಜೀನ್ ಮೇಂಟೈನ್ ಮಾಡ್ತಾರೆ ಅವ್ರು, ಒಳ್ಳೇದು. ಇವನ್ ಫಾರಿನ್ ಆರ್ಟಿಸ್ಟ್ ನವರು ಇದ್ದಾರೆ, ಇಂಡಿಯಾದಲ್ಲಿ ಇದ್ದಾರೆ ನಮ್ಮಲ್ಲಿ ತುಂಬಾ. ಹ್ಯಾಂಡ್ ಪೋಕ್ ಟ್ಯಾಟೂ ಟೈಮ್ ತಗೊಳುತ್ತೆ. ಒಂದು ಇಷ್ಟು ದೊಡ್ಡ ಟ್ಯಾಟೂಗೆ ಅವರು ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದು ಮಿಷಿನ್ ಟ್ಯಾಟೂಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ಟೈಮ್ ತಗೊಳುತ್ತೆ. ಅದು ಆರ್ಟ್ ಕೈಯಲ್ಲಿ ಬರ್ಬೇಕಾದ್ರೆ ಅವ್ರು ತುಂಬಾ ಕಲಿಬೇಕಾಗ್ತದೆ. ಆ ಡೆಪ್ತ್ ನಾಲೆಜ್ ಇರ್ಬೇಕಾ, ಇದು ಟೈಮ್ ಬೇಕು. ಸೊ ಎಲ್ಲ ಡಿಸೈನ್ ಆಗಲ್ಲ, ಅದರಲ್ಲೂ ಇರುತ್ತೆ ಹ್ಯಾಂಡ್ ಪೋಕ್. ಹಾಗೆ ಬೇರೆ ಬೇರೆ ಸ್ಟೈಲ್ ಇದೆ. ಈಗ ಮೌರಿ ಸ್ಟೈಲ್ ಆಯ್ತು, ನಾವು ಹೇಳಿದೆ ನ್ಯೂಜಿಲ್ಯಾಂಡ್ ಸ್ಟೈಲ್ ಅಲ್ಲಿ. ಆಮೇಲೆ ಮಾಯನ್ ಟ್ಯಾಟೂ ಅಂತ ಒಂದಿದೆ, ಮಾಯನ್ ಮಾಯನ್ ಸಿವಿಲೈಸೇಷನ್ ಅಂತ ಹೇಳಿದೆಲ್ಲ, ಅದು ಆ ರಿಲೇಟೆಡ್ ಸ್ಟೈಲ್ ಇರುತ್ತೆ. ಅದ್ರಲ್ಲಿ ಸೆಲ್ಟಿಕ್ ಡಿಸೈನ್ ಇದೆ, ಟ್ರೈಬಲ್ ಡಿಸೈನ್ ಇದೆ. ಈಗ ಟ್ಯಾಟೂ ಅಲ್ಲಿ ಹೇಳೋದಾದ್ರೆ ಟ್ರೈಬಲ್, ಆಮೇಲೆ ಓಲ್ಡ್ ಸ್ಕೂಲ್, ಆಮೇಲೆ ನ್ಯೂ ಸ್ಕೂಲ್ ಹೇಳ್ತಾರೆ. ನ್ಯೂ ಸ್ಕೂಲ್ ಅಲ್ಲಿ ಸ್ವಲ್ಪ ಕಾರ್ಟೂನಿಕ್ ಟೈಪ್ ಎಲ್ಲ ಮಾಡ್ತಾರೆ ಈಗ ನೋಡಿ, ಅದೆಲ್ಲ ನ್ಯೂ ಸ್ಕೂಲ್ ಸ್ಟೈಲ್ಗೆ ಹೋಗುತ್ತೆ. ಆಮೇಲೆ ಮಾಂಗಾ ಟೈಪ್ ಇದೆ. ಮಾಂಗಾ ಅಂದ್ರೆ ದೊಡ್ಡದೊಂದು ಸೆಗ್ಮೆಂಟ್. ಈಗ ಯಂಗ್ಸ್ಟರ್ ಅವರು ಜೆನ್ಸೀಸ್ ಎಲ್ಲ ಹಾಕ್ತಾರೆ. ಅದೇನಂದ್ರೆ ನಿಮ್ಗೆ ಮಾಂಗಾ ಕ್ಯಾರೆಕ್ಟರ್ ಕೊರಿಯನ್ ಅಥವಾ ಜಾಪನೀಸ್ ಸ್ಟೈಲ್, ನರುಟೋ ಅಂತದೆಲ್ಲ ಆ ಕ್ಯಾರೆಕ್ಟರ್ಸ್ ಅದು ಸಿಂಬಲ್ ಆಗ್ತದೆ. ಅದ್ರಲ್ಲಿ ಫೈನ್ ಲೈನ್ಸ್ ಇರುತ್ತೆ, ಡಾಟ್ಸ್ ಇರುತ್ತೆ, ಲೈನ್ ಇರುತ್ತೆ, ಐಸ್ ಎಲ್ಲ ಬೋಲ್ಡ್ ಆಗಿರುತ್ತೆ. ಅದೊಂದು ಸ್ಟೈಲ್. ಅದರಲ್ಲಿ ಹ್ಯಾಂಡ್ ಕಂಟ್ರೋಲ್ ಇದ್ರೆ ಯಾರು ಲೈನ್ ವರ್ಕ್ ಅಲ್ಲೆಲ್ಲ ಒಳ್ಳೆ ಇರ್ತಾರೆ ಅವರಿಗೆ ಆ ಸ್ಟೈಲ್ಗೆ ಹೋಗ್ಬೋದು. ಆ ಸ್ಟೈಲ್ ಅಲ್ಲಿ ಒಳ್ಳೆ ಬರ್ತದೆ. ಲೈನ್ ಎಲ್ಲ ಡೀಟೇಲಿಂಗ್ ಇರ್ತದೆ. ಹೌದು, ಡೀಟೇಲ್ ಇರುತ್ತೆ. ಯಾಕಂದ್ರೆ ಇಲ್ಲಿ ನಾವು ಪೆನ್ ಆಡ್ತಾರೆ, ಇಲ್ಲಿ ನಾವು ಲೈನ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆದ್ರೆ ಗೊತ್ತಾಗುತ್ತೆ ಅದು. ಸೊ ಆಮೇಲೆ ಅಳಿಸಕ್ಕಾಗಲ್ಲ. ಸೊ ನಾವು ಸ್ಟೆನ್ಸಿಲ್ ತೆಗೆದೇವೆ, ಅದೆಲ್ಲ ಮಾಡ್ತೇವೆ. ಆದ್ರೆ ವರ್ಕ್ ಮಾಡುವಾಗ ಸ್ಕಿಲ್ ಇರ್ಬೇಕು ಕೈಯಲ್ಲಿ. ಅದಿಲ್ಲದೆ ಆ ಮೈನ್ಯೂಟ್ ಡೀಟೇಲ್ ಮಾಡ್ಲಿಕ್ಕೆ ಆಗಲ್ಲ. ಅದ್ರಲ್ಲಿ ಇನ್ನೊಂದಿದೆ ಈಗ ಮೈಕ್ರೋ ರಿಯಲಿಸಮ್. ಮೈಕ್ರೋ ರಿಯಲಿಸಮ್ ಅಂದ್ರೆ ತುಂಬಾ ಸಣ್ಣದ್ರಲ್ಲಿ ರಿಯಲಿಸಮ್, ಒಂದು 2-3 inches ಅಲ್ಲಿ ಇರುತ್ತೆ. ಆದ್ರೆ 2-3 inches ಅಲ್ಲಿ ಇನ್ ಡೆಪ್ತ್ ಡೀಟೇಲ್ಸ್ ಇರುತ್ತೆ ಅದರಲ್ಲಿ. ಸೊ ಆ ಡೀಟೇಲ್ ಕೊಡ್ಬೇಕಾದ್ರೆ ನಾವು ಮೈಕ್ರೋ ರಿಯಲಿಸಮ್ ಯೂಸ್ ಮಾಡೋದು ನೀಡಲ್ ತುಂಬಾ ತಿನ್ ಇರುತ್ತೆ, ಫೈನ್ ಮೈಕ್ರೋ ನೀಡಲ್ಸ್ ಬರುತ್ತೆ. ಇವಾಗ ಅದು ನಾವು ಸ್ಟಾರ್ಟ್ ಮಾಡಿ ಎಷ್ಟು 14-15 years ಆಯ್ತು ಈಗ. ಸೊ ಆವಾಗ ಆ ನೀಡಲ್ ಇರಲಿಲ್ಲ, ಇವಾಗ ಬರ್ತದೆ. ಇವಾಗ ಮಿಷಿನ್ ಚೇಂಜ್ ಆಗಿದೆ. ಮಿಷಿನ್ ನಾವು ಎಲ್ಲ ಸ್ಟಾರ್ಟ್ ಮಾಡಿರೋದು ಕಾಯಿಲ್ ಮಿಷಿನ್ ಅಲ್ಲಿ. ಈಗ ಮಿಷಿನ್ಸ್ ವೆರೈಟಿ ಇದೆ. ಕಾಯಿಲ್ ಮಿಷಿನ್ ಇದೆ, ರೋಟರಿ ಮಿಷಿನ್ ಇದೆ, ಆಮೇಲೆ ಕಾರ್ಡ್ಲೆಸ್ ಇದೆ, ವಿದೌಟ್ ಕಾರ್ಡ್ಲಲ್ಲಿ ಯೂಸ್ ಆಗುತ್ತೆ, ಬ್ಯಾಟ್ರಿ ಇರುತ್ತೆ. ಆಮೇಲೆ ಕಾರ್ಟ್ರೇಜ್ ನೀಡಲ್ ಅಂತೇಳಿ ಈಗ ಇನ್ನೊಂದು ಬಂದಿದೆ ನೀಡಲ್. ಅದ್ ನಮ್ಗೆ ಸ್ಟುಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು ಇನ್ನು ಸರ್.
ಸೊ ಇದು ಟ್ಯಾಟೂನ ಒಂದು ಇನ್ಫಾರ್ಮೇಶನ್, ಅಂದರೆ ಟ್ಯಾಟೂನ ಒಂದು ಸ್ವಲ್ಪ ಹಿಸ್ಟ್ರಿ ಮತ್ತು ಟ್ಯಾಟೂ ಹೇಗೆ ಮಾಡ್ಬೋದು ಅಂದರೆ ಕೆಲವು ಸೇಫ್ಟಿ ವೈಸ್ ಅದರ ಇನ್ಫಾರ್ಮೇಶನ್. ಸೊ ನಾವೀಗ ಒಂದು ಟ್ಯಾಟೂ ಮಾಡೋದು ಹೇಗೆ ಅದೊಂದು ಡೆಮೋ ತೋರಿಸ್ತೇವೆ. ಅಂದರೆ ಟ್ಯಾಟೂ ಮಾಡೋ ಫಸ್ಟ್ ಹೇಗೆ ಎಂತ ಎಲ್ಲ ಯೂಸ್ ಮಾಡಬೇಕು ಹೇಗೆ ಮಾಡಬೇಕಂತ. ಸೊ ನನ್ನ ಕೈಗೆ ಅವರು ವಿಕಾಸ್ ಅವರು ಮಾಡ್ತಾರೆ ಈಗ ಟ್ಯಾಟೂ. ಸೊ ಅದರ ಫುಲ್ ವಿಡಿಯೋ ನಾವೀಗ ಸ್ಟಾರ್ಟ್ ಮಾಡ್ತೇವೆ. ಸೊ ಅದರ ಬಗ್ಗೆ ಕರೆಕ್ಟ್ ನಾವು ಮಾಡ್ತಾ ವಿಕಾಸ್ ಅವರು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ. ಸೊ ಬನ್ನಿ ನೆಕ್ಸ್ಟ್ ಈಗ ನಾವು ಟ್ಯಾಟೂ ಮಾಡುವ ಸೆಷನ್ಗೆ ಹೋಗುವ. ನನ್ನ ಈ ಕೈಗೆ ಮಾಡ್ತಾರೆ ಅವರೀಗ. ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆದ ಕಲೆ ಉಂಟು ನನ್ನ ಕೈಗೆ, ಸ್ವಲ್ಪ ಡಾರ್ಕ್. ಸೊ ಅದರ ಮೇಲೆ ಅಪ್ಲೈ ಮಾಡೋದು. ಈಗ ನಾವು ಬೆಂಗಳೂರಲ್ಲಿರುವ ಪರ್ಪಲ್ ಮಂಕ್ ಟ್ಯಾಟೂ ಸ್ಟುಡಿಯೋಗೆ ಬಂದಿದ್ದೇವೆ. ಸೊ ಇಲ್ಲಿ ವಿಕಾಸ್ ಮತ್ತೆ ಶ್ರೀಕಾಂತ್ ಅಂತ ಇಬ್ಬರು ಪಾರ್ಟ್ನರ್ಶಿಪ್ ಅಲ್ಲಿ ಈ ಟ್ಯಾಟೂ ಸ್ಟುಡಿಯೋ ನಡೆಸ್ತಾ ಇದ್ದಾರೆ. ಸೊ ಬನ್ನಿ ನಾವು ಶ್ರೀಕಾಂತ್ ಅಂತ ಸಹ ಇವತ್ತು ಮಾತಾಡಿಸುವ. ಫೈನಲಿ ನಾವು ಪರ್ಪಲ್ ಮಂಕ್ ಟ್ಯಾಟೂ ಸ್ಟುಡಿಯೋಗೆ ಬಂದಿದ್ದೇವೆ. ಸೊ ಇಲ್ಲಿ ಸ್ಟುಡಿಯೋದಲ್ಲಿ ಆರ್ಟಿಸ್ಟ್ ಆಕ್ಚುಲಿ ಇಬ್ರು ಸ್ಟಾರ್ಟ್ ಮಾಡಿದ್ದು ಟ್ಯಾಟೂ ಸ್ಟುಡಿಯೋ. ಸೊ ಶ್ರೀಕಾಂತ್ ಅಂತ ಇವರು ಫಿಲ್ಮಲ್ಲಿ ಸಹ ತುಂಬಾ ಫಿಲ್ಮಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಇನ್ನು ಫಿಲ್ಮಲ್ಲಿ ಸಹ ಇದ್ದಾರೆ, ಬ್ಯಾಂಗ್ಳೂರಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ, ಸುಮಾರು ಫಿಲ್ಮಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಯಾವ್ದೆಲ್ಲ ಫಿಲ್ಮ್ ಅಲ್ಲಿ ಮಾಡಿದ್ರಿ ಅಂದ್ರೆ? ನಾನು ಫಸ್ಟ್ ಮಾಡಿದ್ದು ಸಿನಿಮಾ ಶಿವಲಿಂಗ ಅಂತ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದು. ಅದಾದ್ಮೇಲೆ ಈ ಸ್ಟುಡಿಯೋ ಆದ್ಮೇಲೆ ನಾನು 2 ಸೀರಿಯಲ್ ಮಾಡಿದೆ, 2 ಮ್ಯೂಸಿಕ್ ಸಾಂಗ್ಸ್ಗಳು ಮಾಡಿದೆ. ಸೊ ಅದಾದ್ಮೇಲೆ 3-4 ಸಿನಿಮಾ ಮಾಡಿದೆ. ಅದರಲ್ಲಿ ತೋತಾಪುರಿ ಅಂಡ್ ಮಾಡಿದ್ವಿ. ಸೊ ಈಗ ಒಂದು ಲೀಡ್ ಆಗಿ ಮಾಡಿರೋದೊಂದು ರಿಲೀಸ್ ರೆಡಿ ಇದೆ. ಸೊ ನೆಕ್ಸ್ಟ್ ಸ್ವಲ್ಪ. ಸೊ ಅವರು ಇಲ್ಲಿ ಟ್ಯಾಟೂ ಸ್ಟುಡಿಯೋದಲ್ಲಿ ನಾರ್ಮಲಿ ಇಬ್ರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ನೀವು ಬೆಂಗಳೂರಲ್ಲಿ ಸ್ಟುಡಿಯೋ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಅದನ್ನ? ಇದು 10ನೇ ವರ್ಷ, 9 ವರ್ಷ ಆಯ್ತು. ಇದು 10ನೇ ವರ್ಷ, ಇದೀಗ 10th ಇಯರ್. ನೀವು ಆಕ್ಚುಲಿ ಇದು ಟ್ಯಾಟೂ ಇಲ್ಲಿ ಸ್ಟುಡಿಯೋ ಸ್ಟಾರ್ಟ್ ಮಾಡಿದಲ್ಲ, ಅಂದ್ರೆ ಆ ಟ್ಯಾಟೂ ಅದು ಬೇಸ್ ಅಂದ್ರೆ ಕೆರಿಯರ್ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ ಇಲ್ಲಿ? ನಾನು ಆಲ್ರೆಡಿ ಹೇಳಿದಾಗೆ ಅನಿಮೇಷನ್ ಫೀಲ್ಡ್ ಇಂದ ಬಂದಿರೋದು. ಸೊ ಆಗ ರಿಸೆಷನ್ ಬಂತು 2008-2009 ಅಲ್ಲಿ. ಸೊ ನಾವು ಪಾರ್ಟ್ ಟೈಮ್ ಆಗಿ ಟ್ಯಾಟೂ ಸ್ಟಾರ್ಟ್ ಮಾಡಿದ್ವಿ ಮಂಗಳೂರಲ್ಲಿ, ಟ್ರೈಬಲ್ ಟ್ಯಾಟೂ ಅಲ್ಲಿ. ಸೊ ಅಲ್ಲಿ ಬೇರೆ ಆರ್ಟಿಸ್ಟ್ಗೆ ಕಲಿಸ್ಲಿಕ್ಕೆ ಅಂತ ಬೇರೆ ಕಡೆಯಿಂದ ಹೈರ್ ಮಾಡಿದ್ರಲ್ಲ ಆರ್ಟಿಸ್ಟ್, ಅದೇ ಟೈಮಲ್ಲಿ ನಾನು ಕೂಡ ಕಲಿತೆ. ಸೊ ನಾನು ಅಲ್ಲಿ ವರ್ಕ್ ಮಾಡಿದ್ದೇನೆ ಒಂದು 3-4 ವರ್ಷ ವರ್ಕ್ ಮಾಡಿದ್ದೇನೆ. ಫಸ್ಟ್ಗೆ ಪಾರ್ಟ್ ಟೈಮ್, ಆಮೇಲೆ ಫುಲ್ ಟೈಮ್ ಕೂಡ ವರ್ಕ್ ಮಾಡಿದೆ. ಆಮೇಲೆ ನಾವು ಬೆಂಗಳೂರಿಗೆ ಬಿಗ ಸ್ಪೇಸ್ಗೆ ಹೇಳಿ ಬೆಂಗಳೂರಿಗೆ ಬಂದೆವು. ಬೆಂಗಳೂರಿಗೆ ಬಂದ್ರೆ 2015 ಅಲ್ಲಿ. ಅಲ್ಲಿಂದ ಸ್ಟಾರ್ಟ್ ಆದದ್ದು? ಹೌದು, ಇವರು ಆಲ್ರೆಡಿ ಫ್ರೀಲಾನ್ಸ್ ಆಗಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ರು. ಸಿನಿಮಾ ಜೊತೆಗೆ ಟ್ಯಾಟೂ ಫ್ರೀಲಾನ್ಸ್ ಆಗಿ ವರ್ಕ್ ಮಾಡ್ತಿದ್ರು. ಸೊ ನಾವಿಲ್ಲಿ ಇದೇ ಸ್ಟುಡಿಯೋದಲ್ಲಿ ಸ್ಟಾರ್ಟ್ ಮಾಡಿದ್ದು 2015 ಅಲ್ಲಿ. ಪರ್ಪಲ್ ಮಂಕ್ ಅಂದ್ರೆ ನಿಮ್ಮ ಸ್ಟುಡಿಯೋದ ಹೆಸರು. ಸೊ ಅಂದ್ರೆ ಅದು ಟ್ಯಾಟೂಗೆ ಹೇಗೆ ರಿಲೇಟಿವ್, ಅಂದ್ರೆ ಆ ಹೆಸರು ಇಡ್ಲಿಕ್ಕೆ ಕಾರಣ ಒಂದು? ನಮಗೆ ನಾರ್ಮಲ್ ಆಗಿ ಟಿಪಿಕಲ್ ಟ್ಯಾಟೂ ರಿಲೇಟೆಡ್ ಹೆಸರು ಬೇಡ ಅಂತ ಮುಂಚೆ ಡಿಸೈಡ್ ಮಾಡಿದ್ವಿ. ಅಂದ್ರೆ ಬ್ಲಾಕ್ ಇಂಕ್, ಡಾರ್ಕ್ ಇಂಕ್ ಆ ತರ ಅದೆಲ್ಲ ತುಂಬಾ ಆ ತರ ಬೇಡ ಅನ್ನೋದಿತ್ತು. ವಿ ವರ್ ಲುಕಿಂಗ್ ಫಾರ್ ಸಮಥಿಂಗ್ ಯೂನಿಕ್ ನೇಮ್. ಅದು ನಾವು ಇದು ಮಾಡ್ತಾ ಇದ್ವಿ. ಸೊ ಫಸ್ಟ್ ಮಾಂಕ್ ಅಂತ ಬಂತು, ಮತ್ತಿನ್ನೊಂದು ಅಂದ್ರೆ ಸ್ವಲ್ಪ ಬರೀ ಸೌಂಡ್ ಸ್ವಲ್ಪ ಎಂಟಿ ಅನ್ಸ್ತಾ ಇತ್ತು, ಅಷ್ಟು ಕ್ಯಾಚಿ. ಫಸ್ಟ್ ಡಿಸೈಡ್ ಮಾಡಿದ್ ನಾವು ಮಾಂಕ್ ಅಂತ, ಆಮೇಲೆ ಬ್ಲಾಕ್ ಅಂತ ಹೇಳಿದ್ರೆ ಬ್ಲಾಕ್ ಮಾಂಕ್ ಅದು ಬೇಡ ಅಂತ ಆಯ್ತು. ಆಮೇಲೆ ಪರ್ಪಲ್ ಇಸ್ ಅ ರಿಚ್ ಕಲರ್. ನಾವು ಸ್ಕಿನ್ ಗೆ ಎಂತ ಸಹ ಮಾಡ್ತಾ ಇರೋದು, ಎಕ್ಸ್ಟ್ರಾ ಟ್ಯಾಟೂ ಮಾಡ್ತಾ ಇರೋದು ಅಂದ್ರೆ ಅದು ಒಂದು ರಿಚ್ನೆಸ್ ಕೊಡಕ್ಕೆ, ಎಕ್ಸ್ಟ್ರಾ ಎನ್ಹಾನ್ಸಿಂಗ್. ಸೊ ಪರ್ಪಲ್ ಆಕ್ಚುಲಿ ಕಲರ್ಸ್ ಅಲ್ಲೇ ವೆರಿ ಪಾಸಿಟಿವ್ ಅಂಡ್ ವೆರಿ ರಿಚ್ ಕಲರ್ ಇದರಲ್ಲಿ. ಸೊ ಹಾಗೆ ಆ ಹೆಸರು ಬಂತು. ಸೊ ಅದು ಸಿಂಬಲ್ ಉಂಟಲ್ಲ ನಿಮ್ದು? ಹೌದು. ಸೊ ಅದು ಖಾಲಿ ಇಲ್ಲ ಫಸ್ಟ್ ನಾವು ಡಿಸೈನ್ ಮಾಡುವಾಗ ನಾವು ಸಿಂಬಲ್ ಆಗಿದೆ. ಅದು 2 ಫಿಶ್ ಅಂದ್ರೆ 2 ನಮ್ದು ಇಬ್ಬರದ ರೆಪ್ರೆಸೆಂಟೇಷನ್. ಅಲ್ಲಿ ಒಂದು 2 ಫಿಶ್ ಇದೆ, ಒಂದು ಮಾಂಕ್ ಮತ್ತೆ 2 ಫಿಶ್ ಇದೆ. ಸ್ಟಾರ್ಟ್ ಮಾಡುವಾಗ ಆ ಒಂದು ಕಾನ್ಸೆಪ್ಟ್ ಇಟ್ಟು ಅದನ್ನ ಡಿಸೈನ್ ಸ್ಟಾರ್ಟ್ ಮಾಡಿರೋದು ಲೋಗೋದಲ್ಲಿ. ವಿಕಾಸ್ ಅವರು ಆಲ್ರೆಡಿ ಹೇಳಿದ್ದಾರೆ ಅಂದ್ರೆ ಟ್ಯಾಟೂ ಅವ್ರ ಕೆರಿಯರ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ. ನೀವು ಆಲ್ಮೋಸ್ಟ್ ಫಿಲ್ಮ್ ಲೈನ್ ಅಲ್ಲಿ ಆಲ್ಮೋಸ್ಟ್ ಟ್ರೈ ಮಾಡ್ತಿದ್ದಾರೆ, ಫಿಲ್ಮ್ ಲೈನ್ಗೆ ಹೋಗ್ತಿದ್ದೀರಾ ಆಲ್ಮೋಸ್ಟ್. ಸೊ ಅದು ಟ್ಯಾಟೂಗೆ ಹೇಗೆ ಬಂದ್ರ ಅಂತ ಒಂದು? ಎಲ್ಲ ಮನೇಲೂ ಕೆಲವೊಬ್ರು ಡ್ರಾ ಮಾಡ್ತಾ ಇರ್ತಾರಲ್ಲ ಮಕ್ಕಳೆಲ್ಲ ಇದ್ದಾಗ. ಸೊ ನಮ್ಮ ಮನೇಲಿ ನಾನೇ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ವಿ ಎಂದು ನಮ್ಮ ಮನೆಯವರಿಗಿತ್ತು. ಸೊ ಅವಾಗ ಟೈಮ್ ನಾನು ಮಾಡಿದ್ದು ಚೆನ್ನಾಗಿತ್ತು ನನಗೆ ಅನಿಸ್ತಾ ಇತ್ತು. ಸೊ ಅದಾಗಿ ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಸಿನಿಮಾಗೆ ಅಂತಾನೆ ಬಂದಿದ್ದು. ಅವಾಗ ಆಗ್ಲಿಲ್ಲ. ಸೊ ಆಮೇಲೆ ನೀನು ಯಾವುದೋ ಒಂದು ಕಂಪನಿಲಿ ಕೆಲಸ ಮಾಡ್ತಿದ್ದು, ಒಂದು 6-7 ತಿಂಗಳು ಕೆಲಸ ಮಾಡಿ ಅದು ಸಪೋರ್ಟ್ ಮಾಡ್ತಿರ್ಲಿಲ್ಲ ನಂಗೆ, ಆ ಕೆಲಸ ಬಿಡಬೇಕಿತ್ತು. ಸೊ ಆ ಟೈಮಲ್ಲಿ ಇನ್ನೊಂದು ಯಾವುದೋ CV ಅವಾಗೆಲ್ಲ ಲ್ಯಾಪ್ಟಾಪ್ ಅಲ್ಲಿ ಇಲ್ಲ, ಸೈಬರ್ಗೆ ಹೋಗ್ಬಿಟ್ಟು CV ಇದು ಮಾಡ್ತಾ ಇದ್ದಿದ್ದು. ಸೊ ಆವಾಗ ನಂದು ಬ್ರದರ್ ಫೋನ್ ಮಾಡಿ ಈ ತರ ಇವರು ಟ್ರೈಬಲ್ ಅಲ್ಲಿ ಇದ್ರಲ್ಲ, ಇಲ್ಲಿ ಈ ತರ ಇದೆ, ಹುಬ್ಳಿ ಧಾರವಾಡಲ್ಲಿ ಟ್ಯಾಟೂ ಶಾಪ್ ಮಾಡೋ ಪ್ಲಾನ್ ಅಲ್ಲಿ ಇದೆ. ಸೊ ನೀನ್ ಯಾಕೆ ಹೋಗಿ ಮಾಡ್ಬಾರ್ದು ಅಂತ ಹೇಳಿ. ಸೊ ನನಗೆ ಬೆಂಗಳೂರು ಬಿಡ್ಬೇಕಿತ್ತು ಆ ಟೈಮಲ್ಲಿ. ಆ ರೀಸನ್ಗೋಸ್ಕರ ನಾನು ಟ್ಯಾಟೂ ಅದೊಂದು ರೀಸನ್ ತಗೊಂಡು ಬಂದಿರೋದು. ಸೊ ಹಂಗೆ ಅಲ್ಲಿ ಸ್ಟಾರ್ಟ್ ಆಗಿ ಮತ್ತೆ ನಾನು ಬೆಂಗಳೂರು ಸಿನಿಮಾಗೆ ಅಂತಾನೆ ಬಂದು ಸೊ ಫ್ರೀಲಾನ್ಸಿಂಗ್ ಮಾಡ್ತಿದ್ದಾಗ ಮತ್ತೆ ಇವ್ರು ಕಾಲ್ ಮಾಡಿ ಹಿಂಗೆ ಬೆಂಗಳೂರು ಮಾಡೋಣ ಅಂತ ಹೇಳಿದಾಗ ಹಂಗೆ ಸ್ಟಾರ್ಟ್ ಆಗಿ ಟ್ರೈಬಲ್ ಅಲ್ಲೇ ನಾವು ಇರುವಾಗ ಅವಾಗಲೇ ಪರಿಚಯ ಅವರು ಬಂದಿದ್ರು. ಸೊ ಮಣಿಪಾಲದಲ್ಲಿ ಸ್ಟಾರ್ಟ್ ಮಾಡಿದ್ರು, ಮಣಿಪಾಲ ಬ್ರಾಂಚ್ ಅಲ್ಲಿ
ಸ್ವಲ್ಪ ಮಣಿಪಾಲ ಬ್ರಾಂಚ್ ಅಲ್ಲಿ ಇವರು ರನ್ ಮಾಡಿದ್ದಾರೆ. ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಈಗ ಪ್ರಪಲ್ ಒಂದು ಬ್ರ್ಯಾಂಡ್ ಆಗಿದೆ ಟ್ಯಾಟೂ ಅಲ್ಲಿ. ಸೊ ಕೆಲವು ವರ್ಷದಿಂದ ಇದ್ದಿದೆ. ಅಂದ್ರೆ 9 years. ಇನ್ನು ಯಾರಾದ್ರೂ ನಮ್ಮ ಆರ್ಟಿಸ್ಟ್ ಯೂಟ್ಯೂಬ್ ಮುಖಾಂತರ ನೋಡಿ ಬ್ಯಾಂಗ್ಳೂರಲ್ಲಿ ಇದ್ದ ಆರ್ಟಿಸ್ಟ್ ಹೆಚ್ಚಾಗಿ ಟ್ಯಾಟೂ ಮಾಡ್ಬೇಕಂದ್ರೆ ಸೊ ಇಲ್ಲಿ ಪ್ರಪಲ್ ಮಂಕ್ ಸ್ಟುಡಿಯೋ ಬರ್ಬೋದು. ಒಂದು ಕೋರ್ಮಂಗ್ಲದಲ್ಲಿರೋ ಸ್ಟುಡಿಯೋ ಬರ್ಬೋದು. ನಾನು ನಂಬರ್ ಕೊಟ್ಟಿರ್ತೇನೆ. ಸೊ ಯಾರಿಗಾದ್ರೂ ಟ್ಯಾಟೂ ಮಾಡ್ಬೇಕಾದ್ರೆ ಕಾಂಟ್ಯಾಕ್ಟ್ ಆಗ್ಬೋದು. ಅಂದ್ರೆ ಈ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗಿ ನಿಮ್ಗೆ ಒಂದು 9 ವರ್ಷ ಆಯ್ತಲ್ಲ. ಸೊ 9 ವರ್ಷದ ಹೇಗೆ ನಿಮ್ದು ಅನುಭವ? ಖುಷಿ ಇದೆ, ಯಾಕಂದ್ರೆ ಆಲ್ಮೋಸ್ಟ್ ನಿಮಗೆ ಆರ್ಟಿಸ್ಟ್ ಎಲ್ಲ ಬಂದವರ ಸ್ಪೋರ್ಟ್ಸ್ ಪರ್ಸನ್ಗಳು ಅಂದ್ರೆ ನಿಮಗೆ ಇಂಡಿಯಾ ಟೀಮ್ ರೆಪ್ರೆಸೆಂಟ್ ಮಾಡಿದವರು, ಸಿನಿಮಾದಲ್ಲಿ ಇರೋರು, ಸೊ ಬಂದಿದ್ದಾರೆ. ಮತ್ತೆ ಬ್ಯೂಟಿಫುಲ್ ಕ್ಲೈಂಟ್ಸ್ ಇದ್ದಾರೆ, ಲೈಕ್ ತುಂಬಾ ಸ್ಟೂಡೆಂಟ್ಸ್ ಎಲ್ಲ. ಸೊ ಬಂದವರು ನೆಕ್ಸ್ಟ್ ಬೇರೆ ಆಪ್ಷನ್ಸ್ ಇಟ್ಕೊಳ್ಳೋದು ತುಂಬಾ ಕಮ್ಮಿ. ಸೊ ನಮ್ದು ಆಂಬಿಯನ್ಸ್ ಮತ್ತೆ ನಾವು ತುಂಬಾ ಅಷ್ಟು ಸೋಷಿಯಲೈಸ್ ಆಗ್ತೀವಿ ಅವ್ರ ಜೊತೆ. ಸೊ ನಾವು ಇವಾಗಲೂ ಒಂಥರ ಫ್ಯಾಮಿಲಿ ಅಂತ ಹೇಳಿ ಟ್ರೀಟ್ ಮಾಡ್ತೇವೆ ಎಲ್ಲರನ್ನ. ಯಾರನ್ನು ಬಂದರೆ ಜಸ್ಟ್ ಕ್ಲೈಂಟ್ಸ್ ಅಂತ ಹೇಳಿ ಟ್ರೀಟ್ ಮಾಡಲ್ಲ ಯಾರು. ಬಂದವರು ಅಗೇನ್ ರಿಪೀಟೆಡ್ ಕಸ್ಟಮರ್ಸ್ ನಮಗೆ ಜಾಸ್ತಿ ಇದೆ. ಸೊ ನೀವು ಟ್ಯಾಟೂ ಸ್ಟುಡಿಯೋ ಅಲ್ಲಿ ನಡೆಸ್ತಿದ್ದೀರಿ. ಸೊ ಇದರಲ್ಲಿ ಏನೋ ಸ್ಟುಡಿಯೋ ಬ್ರಾಂಚಸ್ ಅಂತದ್ದು ಏನೋ ಪ್ಲಾನ್ ಉಂಟಾ? ಡೆಫಿನೆಟ್ಲಿ ಇದೆ. 9 ವರ್ಷ ಆಯ್ತಲ್ಲ. ಸೊ ಈಗ ನಾವು ನೆಕ್ಸ್ಟ್ ಇನ್ನೊಂದು 2 months ಅಲ್ಲಿ ಟ್ಯಾಟೂ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಟ್ರೈನಿಂಗ್. ಸೊ ನಮ್ದು ಎಕ್ಸ್ಪೀರಿಯನ್ಸ್ ಏನಿದೆ, ಒಂದು 14-15 years ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ ಕೂಡ. ಸೊ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ ಅಂತ. ನಾವೇನ್ ಕಲ್ತಿದೀವಿ ಇನ್ನೊಬ್ರು ಕಲಿಬೇಕು. ಒನ್ ಆಫ್ ದ ಬ್ಯೂಟಿಫುಲ್ ಇಂಡಸ್ಟ್ರಿ ಇದೆ. ಸೊ ಆಲ್ ಓವರ್ ಕರ್ನಾಟಕ ಯಾರಾದ್ರೂ ಇಲ್ಲಿ ಟ್ಯಾಟೂ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಸೊ ಇವ್ರಿಗೆ ಕಾಂಟ್ಯಾಕ್ಟ್ ಆಗ್ಬೋದು, ಇಲ್ಲಿ ಬಂದು ಕಲಿಬಹುದು. ಇವತ್ತು ಒಂದು ಟ್ಯಾಟೂ ಬಗ್ಗೆ ಇನ್ಫಾರ್ಮೇಶನ್ ಇವರು ಒಳ್ಳೆದಾಗಿ ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಈಗ ಟ್ಯಾಟೂ ಹೇಗೆ ಮಾಡುದು, ಅದರ ಹೇಗೆ ವರ್ಕ್ ಮಾಡುದು ಅಂತ ಈಗ ತೋರಿಸ್ಲಿಕ್ಕಿದ್ದಾರೆ. ಸೊ ಬಿಕಾಸ್ ಸ್ಟಾರ್ಟ್ ಮಾಡುವಲ್ಲ. ಸೊ ಬನ್ನಿ. ಸೊ ಈ ರೀತಿ ಪ್ರಿಂಟ್ ಬರ್ತದೆ. ವರ್ಕ್ ಸ್ಟೇಷನ್ ಸೆಟಪ್ ಮಾಡ್ತಾ ಇದ್ದೇವೆ. ಅದೇ ಟ್ಯಾಟೂ ವರ್ಕ್ ಸ್ಟೇಷನ್ ನಾವು ಸೊ ಸ್ಯಾನಿಟೈಸರ್ ಎಲ್ಲ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡ್ತೇವೆ ಅಷ್ಟು ಏರಿಯಾ ಎವ್ರಿ ಟ್ಯಾಟೂ ಆದಮೇಲೆ. ಟ್ಯಾಟೂ ಮಾಡುವಾಗ ನಾವು ಯಾವ ಪಾರ್ಟೆಲ್ಲ ಟಚ್ ಮಾಡ್ತೇವೆ ಆ ಪಾರ್ಟೆಲ್ಲ ಗ್ಲೌಸಲ್ಲಿ ನಾವು ಮುಟ್ಬೇಕಾಗ್ತದೆ. ಈಗ ಟ್ರಾಲ್ ಏನಲ್ಲ, ಸೊ ಆ ಪಾರ್ಟೆಲ್ಲ ಹೈಜೀನ್ ಇರಬೇಕು ನಮಗೆ. ಎವ್ರಿ ಟೈಮ್ ನಾವು ಟ್ಯಾಟೂ ಮಾಡುವಾಗ ಒಂದು ನ್ಯಾಪ್ಕಿನ್ ಥರ ಹಾಕ್ತೇವೆ. ಸೊ ಸ್ಯಾನಿಟೈಸರ್ನ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡ್ತಾರೆ ಎಲ್ಲ ಎವ್ರಿಥಿಂಗ್. ಟ್ಯಾಟೂಗಿಂತ ಮುಂಚೆ ಈಗ ವಾಟರ್ ಸ್ಪ್ರೇ ಯೂಸ್ ಮಾಡ್ತೇವಲ್ಲ, ನಾವು ಟ್ಯಾಟೂ ಮಾಡುವಾಗ ಯೂಸ್ ಮಾಡೋದು ನೀರು ಬಿಸ್ಲರಿ ಆಗಿರುತ್ತೆ. ಸೊ ಟ್ಯಾಪ್ ವಾಟರ್ ಯೂಸ್ ಮಾಡೋವಾಗಿಲ್ಲ, ಟ್ಯಾಪ್ ವಾಟರ್ ಹೈಜೀನ್ ಇರಲ್ಲ. ಎವ್ರಿ ಟೈಮ್ ನಾವು ಟ್ಯಾಟೂ ಆಗುವಾಗ ಬೇರೆಯವರದ್ದು ಟ್ಯಾಟೂ ಮಾಡುವಾಗ ನಾವು ಅದನ್ನು ಇಟ್ಟಿರ್ತೇವೆ ಗ್ಲೌಸಲ್ಲೇ. ಸೊ ಅದಕ್ಕೋಸ್ಕರ ಎಲ್ಲದನ್ನು ಸ್ಯಾನಿಟೈಸರ್ ಮಾಡೋದು ಮ್ಯಾಂಡೇಟ್ ಯಾವಾಗಲೂ. ಎವ್ರಿ ಟ್ಯಾಟೂ ಆದಮೇಲೆ ನಮ್ಮದು ಸೇಮ್ ಪ್ರೊಸೀಜರ್ ಇರುತ್ತೆ, ಎವ್ರಿ ಫ್ರೆಶ್ ಟ್ಯಾಟೂ. ಸೊ ಇದು ಫಾರ್ಮ್, ನಾವು ಟ್ಯಾಟೂ ಮಾಡುವಾಗ ಅದನ್ನು ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ. ಇದು ನಮ್ಮ ಸ್ಟೆನ್ಸಿಲ್ ಸ್ಟಫ್, ಇದು ಹಾಗೆ ಇಂಕ್ ಬಾಟಲ್ ಕೂಡ ಸ್ಯಾನಿಟೈಸರ್. ಅದರದ್ದು ಡೈಲ್ಯೂಷನ್ ಇರುತ್ತೆ, ಥರ ಬರ್ತದೆ. ಎವ್ರಿ ಟೈಮ್ ಟಚ್ ಮಾಡುವಾಗ ಆ ಬಾಟಲ್ ಸರ್ಫೇಸ್ ನಾವು ಟಚ್ ಮಾಡಲ್ಲ. ಯಾವ್ದು ನಾವು ಮೆಷಿನ್ ಯೂಸ್ ಮಾಡ್ತೇವೆ ಟ್ಯಾಟೂಗಿಂತ ಮುಂಚೆ ಅದನ್ನು ಸ್ಯಾನಿಟೈಸ್ ಮಾಡ್ತೇವೆ ಎವ್ರಿ ಟೈಮ್. ಟ್ಯಾಟೂ ಮಾಡೋಕ್ಕೆ ಯೂಸ್ ಮಾಡೋದು ಅಷ್ಟೇ, ಅಷ್ಟಿಗೆ ತೆಗೆದಿರ್ತೇವೆ ನಾವು. ಆಮೇಲೆ ಇಂಕ್ ಕಪ್ಸ್ ನಾವು 4-5 ಡಿಪೆಂಡ್, ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಶೇಡ್ಸ್ ಇದೆ ಹಾಗೆ. ಕಲರ್ ಆದರೆ ಇಂಕ್ ಕಪ್ಸ್ ತುಂಬ ಜಾಸ್ತಿ ಬೇಕಾಗುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟಿಗೆ 4 ಸಾಕಾಗುತ್ತೆ. ಈಗ ಡಾರ್ಕ್ ಲೈಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೇವೆ. ಇದು ಫುಲ್ ಜೆಟ್ ಬ್ಲ್ಯಾಕ್. ಒಂದು ಡ್ರಾಪ್ಸ್ ಸ್ವಲ್ಪ ಕಡಿಮೆ ಆಗ್ತೇವೆ ನಾವು ಡೈಲ್ಯೂಟ್ ಮಾಡಲಿಕ್ಕೆ. ಇಲ್ಲಿ ಇನ್ನೂ ಕಡಿಮೆ. ಇಲ್ಲಿಗೆ ನಾವು ಬೇರೆನೇ ಯೂಸ್ ಮಾಡ್ತೇವೆ. ಸ್ವಲ್ಪ ಡೈಲ್ಯೂಷನ್ ಒಳ್ಳೆಯದು. ಔಟ್ಲೈನ್ ಮತ್ತು ಡಾರ್ಕ್ ಶೇಡಿಂಗ್ಗೆ ಇಂಕ್ ಬೆಟರ್. ಸೊ ಇದು ಗ್ರಿಪ್ ಟೇಪ್ ಇರುತ್ತೆ. ಗ್ರಿಪ್ ಟೇಪ್ ಯೂಸ್ ಮಾಡೋದು ಒಂದು ಅಡ್ವಾಂಟೇಜ್ ಅಂದರೆ ಒಂದು ಹೈಜೀನ್, ಇನ್ನೊಂದು ನಮಗೆ ಕೈಯಲ್ಲಿ ವ್ಯಾಸಲಿನ್ ಎಲ್ಲ ಇದ್ರೂ ಸಹ ಅದು ಗ್ರಿಪ್ ಆಗಿರುತ್ತೆ. ಸೊ ಫೈನಲಿ ನಾವೀಗ ಟ್ಯಾಟೂ ಸ್ಟಾರ್ಟ್ ಮಾಡ್ಲಿಕ್ಕಿದ್ದೇವೆ. ಸೊ ವಿಕಾಸ್ ಅವರು ಈಗ
ಟ್ಯಾಟೂ ಹಾಕ್ತಾರೆ. ಮೊದಲೊಂದು ಇಲ್ಲಿ ಕೈಗೆ ಹಾಕಿದ್ರು, ಸೊ ಅದೇ ಕೈಗೆ ಸೆಕೆಂಡ್ ಟೈಮ್ ಇಲ್ಲಿ ಹಾಕ್ತಿದ್ದಾರೆ ಅವರು ಕವರ್ ಅಪ್. ಇದು ಸ್ಕಾರ್ ಕವರ್ ಅಪ್ ಆಗುತ್ತೆ. ಕಂಪ್ಲೀಟ್ ಹೇರ್ ತೆಗಿಬೇಕಾಗ್ತದೆ. ಎಷ್ಟು ಹೇರ್ ಇದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿಯೇ ತೆಗಿಬೇಕಾಗ್ತದೆ ಹೇರ್. ಯಾವುದೇ ಸ್ಕಾರ್ ಕವರ್ ಅಪ್ ಆದರೆ ಅದು ಗಾಯ ಏನಾಗಿರುತ್ತಲ್ಲ ಅದು ಕಂಪ್ಲೀಟ್ ಹೀಲ್ ಆಗಬೇಕು. ಈಗ ಎಷ್ಟು 6 months ಕಳೀತಲ್ಲ, 3 years. ಓಕೆ, 6 months ಮಿನಿಮಮ್ ಆಗಬೇಕು. ಅದೇ ಗಾಯದ ಮೇಲೆ ನಾವು ಕಟ್ ಮಾಡಬೇಕಾದ್ರೆ ಮಿನಿಮಮ್ 6 months ಆಗಿರಬೇಕು. ಸ್ಟಿಚ್ ಆದರೆ ಇನ್ನೂ ಜಾಸ್ತಿ ಆದರೆ ಬೆಟರ್. ಈಗ ಆಕ್ಸಿಡೆಂಟ್ ಆದದ್ದು ಸ್ಟಿಚಸ್ ಮೇಲೆ ನಾವು ಟ್ಯಾಟ್ ಮಾಡ್ತೇವೆ, ಅವಾಗ 1 year ಆದರೆ ಬೆಟರ್ ಅಂತ ಹೇಳ್ತಾರೆ. ಯಾಕಂದರೆ 6 monthsಲ್ಲೂ ಕಂಪ್ಲೀಟ್ ಸ್ಕಿನ್ ಕರೆಕ್ಟ್ ರೀಗ್ರೋತ್ ಆಗಿರಲ್ಲ. ಇದು ಜಸ್ಟ್ ಸ್ಕಾರ್ ಆಗಿರೋದು, ಏನು ಇದು ಬೈಕಿಂದ ಆಗಿರೋದು. ಸ್ಟೆನ್ಸಿಲ್ ಸ್ಟಫ್ ಹಾಕಿರ್ತೇವೆ ಕಂಪ್ಲೀಟ್. ಇದೀಗ ಕಾರ್ಟ್ರಿಜ್ ಇದೆ. ಇದರಲ್ಲಿ ನೋಡಿ ಎಕ್ಸ್ಪೈರಿ ಡೇಟ್ ಇರುತ್ತೆ, ಅಲ್ಲಿ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಇರುತ್ತೆ. 28 ಎಕ್ಸ್ಪೈರಿ. ವ್ಯಾಸ್ಲೈನ್ ಸ್ವಲ್ಪ ಅಪ್ಲೈ ಮಾಡ್ತೇವೆ ನಾವು. ಡಿಸೈನ್ ಮುಂಚೆ ವ್ಯಾಸ್ಲೈನ್ ಮಾಡಬೇಕಾಗ್ತದೆ.
ಫೈನಲಿ ನಮ್ಮ ಈ ಟ್ಯಾಟು ಇವತ್ತು ಫಿನಿಶ್ ಆಯಿತು. ಇದು ಕಾರನ್ನು ಕವರ್ ಅಪ್ ಮಾಡೋ ಪ್ಲಾನ್ ಮಾಡಿದ್ದೇವೆ. ಸೊ ಆಲ್ಮೋಸ್ಟ್ ಆಗಿದೆ. ಇನ್ನೂ ಸ್ವಲ್ಪ ಎಕ್ಸ್ಟೆನ್ಷನ್ ಇದೆ ಅದರಲ್ಲಿ. ನೆಕ್ಸ್ಟ್ ಸೆಟ್ಟಿಂಗಲ್ಲಿ ನಾವು ಕಂಪ್ಲೀಟ್ ಮಾಡೋ ಅಗೇನ್ ಸ್ವಲ್ಪ ಡಿಸೈನನ್ನು ಕಂಟಿನ್ಯೂ ಮಾಡೋಣ. ಸೊ ಹೀಗೆ ಇವತ್ತು ನಮ್ಮ ಈ ಟ್ಯಾಟು ಫಿನಿಶ್ ಆಯಿತು. ಹಾಗೆ ವಿಕಾಸ್ ಅವರಿಗೆ ತುಂಬ ಥ್ಯಾಂಕ್ಸ್. ನಮ್ಮ ಈ ಚಾನಲ್ಲಿ ಬಂದು ಟ್ಯಾಟು ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಟ್ಯಾಟು ಹೇಗೆ ಮಾಡೋದು, ಟ್ಯಾಟು ಹೇಗೆ ಹೈಜಿನಿಕ್ ಆಗಿರಬೇಕು, ಮತ್ತು ಟ್ಯಾಟು ವಿಷಯದಲ್ಲಿ ಎಷ್ಟು ಕೇರ್ ತಗೊಳ್ಬೇಕು, ಅದರ ಹಿಸ್ಟ್ರಿ ಮತ್ತು ಹಾಗೆ ಟ್ಯಾಟು ಅದು ಸ್ವಲ್ಪ ಎಲ್ಲ ಡೀಟೇಲ್ ಅವ್ರು ಕೊಟ್ಟಿದ್ದಾರೆ. ಸೊ ನಮ್ಮ ಇವತ್ತಿನ ಈ ಎಪಿಸೋಡ್ ಹೇಗಾಯಿತು ಪ್ಲೀಸ್ ನಮಗೆ ತಿಳಿಸಿ. ಮತ್ತು ಯಾರಿಗಾದರೂ ಟ್ಯಾಟು ಮಾಡಲಿಕ್ಕಿದ್ರೆ ಪ್ಲೀಸ್ ವಿಕಾಸ್ ಅವರಿಗೆ ಕಾಂಟ್ಯಾಕ್ಟ್ ಆಗ್ಬೋದು. ನಾನು ಅವರ ನಂಬರ್ ಇದರಲ್ಲಿ ಕೊಟ್ಟಿರ್ತೇನೆ. ಸೊ ಮತ್ತು ಬೆಂಗಳೂರಲ್ಲಿ ಅವರು ಪರ್ಪಲ್ ಮಂಕ್ ಅಂತ ಟ್ಯಾಟು ಶಾಪ್ ಸ್ಟುಡಿಯೋ ಇದೆ. ಸೊ ಯಾರಿಗಾದ್ರೂ ಟ್ಯಾಟು ಮಾಡಲಿಕ್ಕಿದ್ರೆ ಅಥವಾ ಟ್ಯಾಟು ಕಲೀಲಿಕ್ಕಿದ್ರೆ ಎರಡು ಇವ್ರ ಹತ್ರ ಮಾಡ್ಬೋದು. ಸೊ ಯಾರಿಗಾದರೂ ಟ್ಯಾಟು ಮಾಡಲಿಕ್ಕಿದ್ರೆ ಪ್ಲೀಸ್ ಕಲೀಲಿಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದ್ದಾರೆ, ಆಲ್ರೆಡಿ ಟ್ಯಾಟು ಮಾಡೋದು ಅದರಲ್ಲಿ ಇನ್ನೂ ಪರಿಣಿತಿ ಸೊ ಯಾರಿಗಾದ್ರೂ ಟ್ಯಾಟು ಹಾಕಲಿಕ್ಕೆ ಇಷ್ಟ ಇದ್ದವರಿಗೆ, ಮತ್ತು ಯಾರಿಗಾದ್ರೂ ಟ್ಯಾಟು ಕಲಿಬೇಕು, ಇಲ್ಲ ಟ್ಯಾಟು ಅಲ್ಲಿ ಇನ್ನೂ ಸಹ ಸ್ಕಿಲ್ ಆಗಬೇಕಿದ್ರೆ ಪ್ಲೀಸ್ ವಿಕಾಸ್ ಅವರನ್ನು ಸಂಪರ್ಕಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಇನ್ನೇ ಬೇರೆ ಬೇರೆ ಆರ್ಟಿಸ್ಟನ್ನು ನಾವು ಈ ಚಾನಲ್ ಮುಖಾಂತರ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತೇವೆ. ಮತ್ತು ಇದೇ ರೀತಿಯ ವಿಡಿಯೋ ಅವಿನಾಶ್ ಅವರಿಂದ ಇನ್ನೂ ನಾವು ರಕ್ಷಿಸುತ್ತಿದ್ದೇವೆ. ಎಲ್ಲ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ಕೊಡ್ತಾ ಇರಿ. ನಾವು ಕೂಡ ನಿಮ್ಮನ್ನು follow ಮಾಡ್ತೀವಿ. ಓಕೆ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ. ಓಕೆ, ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.